ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ರೀಡರ್ ಆ್ಯಂಡ್ ಕೋಚ್. ಸೊ ತುಂಬ ದಿನಗಳ ನಂತರ ಲಾಂಗ್ ವಿಡಿಯೋಗೆ ಬಂದಿದ್ದೀವಿ. ಸೊ ನಿಮ್ಮ ಮತ್ತು ನಿಮ್ಮ ಇಷ್ಟ ದೇವರ ಹೆಸರನ್ನು ಪ್ರಾರ್ಥನೆ ಮಾಡ್ಕೋಬೋದು. ನೀವು ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರಿ ಆ ಪರ್ಸನ್ ಬಗ್ಗೆನೂ ನೀವು ಯೋಚನೆ ಮಾಡಬಹುದು. ಓಕೆ, ರೊಮ್ಯಾಂಟಿಕ್ ಆಗಿರ್ಬೋದು, ನಾನ್ ರೊಮ್ಯಾಂಟಿಕ್ ಆಗಿರ್ಬೋದು. ಓಕೆ, ಸೊ ನಿಮ್ಮ ಎನರ್ಜೀಸ್ನ ನಾನು ಇಲ್ಲಿ ಚೆಕ್ ಮಾಡ್ತೀನಿ. ಓಕೆ, ಆ್ಯಂಡ್ ಆಲ್ಸೋ ಯೂನಿವರ್ಸಿಂದ ನಿಮ್ಮ ಪಾಸ್ಟ್ ಪ್ರೆಸೆಂಟ್ ಎನರ್ಜೀಸ್ ಹೇಗಿತ್ತು ಅಂತ ನೋಡೋದ್ರ ಜೊತೆಗೆ ಫ್ಯೂಚರಲ್ಲಿ ಎನರ್ಜೀಸ್ ಹೇಗಿರುತ್ತೆ, ನೀವೇನಾಗಬೇಕು, ಎಲ್ಲಿ ಯಾವ ವಿಚಾರಕ್ಕೆ ಅಲರ್ಟ್ ಆಗಬೇಕು, ಗೈಡೆನ್ಸ್ ಹೇಗೆ ಫಾಲೋ ಮಾಡಬೇಕು ಅನ್ನೋ ಒಂದು ರೀಡಿಂಗನ್ನು ಇವತ್ತು ಮಾಡ್ತಾ ಇದ್ದೀವಿ. ಓಕೆ, ಸೊ ನಿಮ್ಮ ಕಣ್ಗಳನ್ನು ಮುಚ್ಕೊಳ್ಳಿ, ಡೀಪ್ ಇನಲೇಷನ್ ಮಾಡಿ ಒಂದು 3 ಬಾರಿ, ದೀರ್ಘ ಉಸಿರಾಟ ಕ್ರಿಯೆಗಳನ್ನು 3 ಬಾರಿ ಮಾಡಿ ರಿಲ್ಯಾಕ್ಸ್ ಆಗಿ. ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ, ನಿಮ್ಮ ಡೇಟ್ ಆಫ್ ಬರ್ತನ್ನು ಹೇಳ್ಕೊಳ್ಳಿ. ಓಕೆ, ಹಾಗೆ ನೀವೇನಾದ್ರು ರೊಮ್ಯಾಂಟಿಕ್ ವೈಸ್ ನೋಡೋದಾದರೆ ನಿಮ್ಮ ಪರ್ಸನ್ನವರ ಹೆಸರು, ಡೇಟ್ ಆಫ್ ಬರ್ತನ್ನು ಹೇಳ್ಕೊಬೋದು. ಅಥವಾ ನಾನ್ ರೊಮ್ಯಾಂಟಿಕ್ ಆಗಿದ್ದರೆ ಆ ಒಂದು ಪರ್ಸನ್ ಹೆಸರು ಮತ್ತು ಡೇಟ್ ಆಫ್ ಬರ್ತನ್ನು ಹೇಳ್ಕೊಬೋದು. ಹಾಗೆಯೇ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಏನಾದ್ರು ನೋಡೋದಿದ್ರೆ ಅವ್ರದ್ದು ಹೆಸರನ್ನು ಕೂಡ ನೋಡ್ಕೋಬಹುದು. ಓಕೆ, ಸೊ ನಿಮಗೆ ಬೇಕಾಗಿರುವಂಥ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ, ನೀವು ಫೇಸ್ ಮಾಡ್ತಾ ಇರುವಂತಹ ಚಾಲೆಂಜಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಗೈಡೆನ್ಸ್ ಏನಾದರೂ ಕೊಡ್ತೀರಾ ಯೂನಿವರ್ಸ್ ಅಂತ ಕೇಳ್ಕೊಬೋದು. ಯೂನಿವರ್ಸ್ ಕೊಟ್ಟರೆ ನಾನು ಕೂಡ ಇಲ್ಲಿ ನಿಮಗೆ ಗೈಡ್ ಮಾಡ್ತೀನಿ. ಓಕೆ, ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರ ಹೆಸರನ್ನು, ನಿಮ್ಮ ಕುಲದೇವರ ಹೆಸರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ನೋಡ್ತಾ ಇದ್ದೀರಿ. ಓಕೆ, ಕೆಲವೊಂದು ರಿಲೇಷನ್ಶಿಪ್ ರೀಸೆಂಟಾಗಿ ಕಟ್ಟಾಗಿರ್ಬೋದು, ಮೂವ್ ಆನ್ ಆಗೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಕೆಲವೊಂದು ರಿಲೇಷನ್ಶಿಪ್ ನ್ಯೂ ಬಿಗಿನಿಂಗ್ ಆಗ್ತಾ ಇರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಗ್ರೋತ್, ನ್ಯೂ ಹೋಪ್ ವೆಯ್ಟ್ ಮಾಡ್ತಾ ಇದ್ದೀರಿ. ನ್ಯೂ ಬ್ಲೆಸ್ಸಿಂಗ್ಸ್, ನ್ಯೂ ಬಿಗಿನಿಂಗ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇರೋ ಒಂದು ಎನರ್ಜಿ. ಹಾಗೆಯೇ ನೀವು ಯಾರನ್ನೋ ಕಳ್ಕೊಂಡಿದ್ದೀರಾ ಅಥವಾ ನೀವು ಯಾವುದೋ ಒಂದು ಪಾಸ್ಟ್ ಎನರ್ಜಿನ ನೆನೆಸ್ಕೊಂಡು ಕೂತಿದ್ದೀರಾ, ಅದು ಕೂಡ ನಿಮಗೆ ಹರ್ಟನ್ನು ಫೀಲ್ ಮಾಡ್ತಾ ಇದೆ. ನೀವು ಹರ್ಟ್ ಫೀಲ್ ಮಾಡ್ತಾ ಇದ್ದೀರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಫೀಮೇಲ್ ಡಾಮಿನೇಟ್ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಮೇಲ್ ಡಾಮಿನೆಂಟ್ ಎನರ್ಜಿಯಿಂದಾಗಿ ನೀವು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಿ. ಒಂದು, ನೀವು ನಿಮ್ಮ ತಾಯಿ ತಂದೆ ಮಾತಿಂದಾಗಿ ಓಕೆ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಿ. ನಿಮಗೆ ನಿಮ್ಮ ತಾಯಿ ಮೇಲೆ ಅಪಾರವಾದ ಪ್ರೀತಿ. ಸೊ ಹಾಗಾಗಿ ತಂದೆ ಮಾತು ಕೇಳೋದಾ, ತಾಯಿ ಮಾತು ಕೇಳೋದಾ ಅನ್ನೋ ಕನ್ಫ್ಯೂಷನಲ್ಲಿದ್ದೀರಿ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ನಾಯ್ಸ್ ಆಗ್ತಾಯಿದ್ರೆ ಕ್ಷಮಿಸಿ. ತುಂಬ ಸ್ಟ್ರಗಲ್ ಫೇಸ್ ಮಾಡ್ತಾಯಿದ್ದೀರಿ. ನೀವು ನಡೀತಾ ಇರೋ ಪಾತ್ವೇ ತುಂಬ ಕೋಲ್ಡ್ ಪಾತ್ವೇ ಆಗಿದೆ. ಸೊ ನಿಮಗೆ ಅಲ್ಲಿ ನಡ್ಕೊಂಡು ಆ ಒಂದು ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ನಿಮಗೆ ದಾರಿ ತೋರ್ತಾ ಇಲ್ಲ. ಬಟ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ವೈಸು ನೀವು ಬೇರೆಯವ್ರಿಗೆ ದಾರಿ ತೋರಿಸ್ತಾ ಇದ್ದೀರಿ. ಓಕೆ, ಸೊ ಇವಾಗ ಗೈಡೆನ್ಸ್ ಏನಿದೆ, ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ವೈಸು ಬೇರೆಯವ್ರಿಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದೀರಿ. ಸೊ ನೀವು ಕೂಡ ಚಿಂತನ ಮಂಥನ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಡೀಪ್ ಮೆಡಿಟೇಷನ್ಗೆ ಹೋಗಿ ನಿಮ್ಮ ಗ್ರೋತ್ಗೆ, ನಿಮ್ಮ ಒಂದು ಕೋಲ್ಡ್ ಪಾತ್ ವೇ ಏನಿದೆ ಅದನ್ನು ಚೇಂಜ್ ಮಾಡೋಕ್ಕೆ, ದಾರಿ ತೋರ್ಸೋಕ್ಕೆ ನೀವು ಇವಾಗ ಖುದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ವೈಸು ನೀವೇನು ಬೇರೆಯವರಿಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀರಲ್ಲ ಅದನ್ನು ನೀವು ಫಾಲೋ ಮಾಡಬೇಕು ಇವಾಗ. ಓಕೆ, ಸೊ ನಿಮ್ಮ ತಾಯಿ ರೈಟ್ ಪರ್ಸನ್ನ, ನಿಮ್ಮ ತಂದೆ ರೈಟ್ ಪರ್ಸನ್ನ, ಅದು ನೀವು ಅನಾಲಿಸಿಸ್ ಮಾಡಿ. ಓಕೆ, ಒಂದು ಪಕ್ಷ ತಾಯಿ ರೈಟ್ ಅಲ್ಲ ರಾಂಗ್ ಇದ್ದಾರೆ, ಅಥವಾ ತಂದೆ ರೈಟ್ ಅಲ್ಲ ರಾಂಗ್ ಇದ್ದಾರೆ ಅಂತಂದರೆ ಸೊ ಅವರ ರಾಂಗ್ ಡಿಸಿಷನನ್ನು ನೀವು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಇದು ಮೊದಲನೇ ಗೈಡೆನ್ಸು. ಓಕೆ, ಸೆಕೆಂಡ್ ಒನ್ನು ರಿಲೇಷನ್ಶಿಪ್ ವೈಸು ನೀವು ಕಾರ್ಮಿಕ್ ಸೋಲ್ಮೇಟ್ ಜೊತೆಗಿದ್ದೀರಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇನಾದ್ರು ನಿಮಗೆ ಕನ್ಫರ್ಮ್ ಇಲ್ಲ ಅಂದರೆ ಟ್ಯಾರೋ ಸ್ಟೇಷನ್ ತಗೊಂಡು ನೀವು ಕನ್ಫರ್ಮ್ ಮಾಡ್ಕೋಬೋದು. ಓಕೆ, ಒಂದು ಪಕ್ಷ ಕಾರ್ಮಿಕ್ ಸೋಲ್ಮೇಟ್ ಜೊತೆಗಿದ್ದರೆ ಕ್ಷಮಾ ಪ್ರಾರ್ಥನೆ ತುಂಬ ಬೆಟರು. ಓಕೆ, ಆಲ್ರೆಡಿ ರಿಲೇಷನ್ಶಿಪ್ ಮ್ಯಾರೇಜ್ ಆಗಿದ್ದರೆ.
ಓಕೆ, ಕ್ಷಮಾ ಪ್ರಾರ್ಥನೆ ಕೇಳೋದ್ರ ಮೂಲಕ ನೀವು ನಿಮ್ಮ ಪರ್ಸನ್, ನಿಮ್ಮ ಲೈಫ್ ಸ್ಟೈಲನ್ನು, ನಿಮ್ಮ ಒಂದು ಪರ್ಸನಲ್ ಲೈಫನ್ನು ಚೇಂಜ್ ಮಾಡ್ಕೋಬೋದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಚೇಂಜಸನ್ನು ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಹೀಲಿಂಗ್ ಥ್ರೂ. ಓಕೆ, ಬೇಕಿದ್ದರೆ ನಿಮ್ಮ ಒಂದು ದಾಂಪತ್ಯ ಜೀವನ ಚೆನ್ನಾಗಿಲ್ಲ ಅಂತಂದರೆ ಹೀಲಿಂಗ್ ಥ್ರೂ ನೀವು ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೋಬೋದು, ಬ್ಯಾಲೆನ್ಸ್ ಮಾಡ್ಕೋಬೋದು. ಟೈಮ್ ಆಗುತ್ತೆ, ಮಿನಿಮಮ್ ಅಂದರೂ 3 ಮಂತ್ಸ್ ಬೇಕೇ ಬೇಕು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಮತ್ತು ನನ್ನ ಗುರುಗಳು ಕೊಟ್ಟಿರೋ ಪ್ರಕಾರ. ಇಬ್ಬರು ಎನರ್ಜಿ ಲೆವೆಲಲ್ಲಿ ನಾವು ಎನರ್ಜಿ ಲೆವೆಲಲ್ಲಿ ಹೀಲ್ ಮಾಡಬೇಕು, ವರ್ಕ್ ಮಾಡಬೇಕು ಅಂತಂದಾಗ 3 ಮಂತ್ಸ್ ಬೇಕೇ ಬೇಕು. ಮಿನಿಮಮ್ 21 ಡೇಸ್ ಹೀಲಿಂಗ್ ಅಂತೂ ಬೇಕೇ ಬೇಕಾಗುತ್ತೆ. ಸೊ 21 ಡೇಸ್ ಹೀಲಿಂಗ್ ತೊಗೊಳಕ್ಕೆ ಯಾರು ಸ್ಟ್ರಾಂಗ್ ಆಗಿದ್ದೀರಿ, ಸೊ ಖಂಡಿತವಾಗ್ಲೂ ನಿಮ್ಮ ರಿಲೇಷನ್ಶಿಪ್ಪನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಅಂದರೆ ಕರ್ಮ ಬಂಧನದಿಂದಾಗಿ ಏನಾಗ್ಬೋದು, ನೀವು ನಿಮ್ಮ ಪರ್ಸನ್ ಜೊತೆಗೆ ಚೆನ್ನಾಗಿಲ್ಲ, ಹ್ಯಾಪಿಯಾಗಿಲ್ಲ, ನಿಮ್ಮ ಪರ್ಸನ್ ಬೇರೆಯವ್ರ ಮಾತು ಕೇಳ್ಬೋದು, ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ. ಸೊ ಅದ್ರ ಮೇಲಿಂದ ನಿಮಗೆ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಟಾರ್ಚರ್ ಕೊಡೋ ಅಂಥದ್ದು ಆ ಥರದ್ದೇನಾದ್ರು ಇರ್ಬೋದು. ಓಕೆ, ಅಥವಾ ಇಲ್ಲಿ ಗಂಡಸ್ರಿ ನೀವೇನಿದ್ದೀರಿ, ನಿಮ್ಮ ಹೆಂಡತಿ ತುಂಬ ಸ್ಟ್ರಾಂಗ್ ಇರ್ಬೋದು, ಮಾತಲ್ಲೇ ಕೊಲ್ತಾಳೆ ಅನ್ನೋ ಒಂದು ಎನರ್ಜಿ, ಅಥವಾ ಕಣ್ಣಲ್ಲೇ ಕೊಲ್ತಾಳೆ ಅನ್ನೋ ಒಂದು ಎನರ್ಜಿ, ನೀವು ಅದನ್ನು ಫೇಸ್ ಮಾಡ್ತಾ ಇದ್ದೀರಿ. ಬಿಕಾಸ್ ಆಫ್ ಸೋಷಿಯಲ್ ವೈಸು ನೀವು ಹೆದರ್ಕೊಂಡು, ಅಥವಾ ಸಮಾಜ ಏನನ್ನತ್ತೆ, 4 ಜನ ಏನಂತಾರೆ ಅಂತ ಹೆದರ್ಕೊಂಡು ನೀವು ಆ ವ್ಯಕ್ತಿ ಜೊತೆಗೆ ಇದ್ದಿರೋ ಅಂಥದ್ದು. ಸೊ ನಿಮಗೆ ಆಕೆಯನ್ನು ಫೇಸ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಸೊ ಅವಳ ಮಾತು ತುಂಬಾ ಹರಿತ, ಆ ಮಾತಲ್ಲಿ ನನಗೆ ತುಂಬ ಚುಚ್ಚತ್ತೆ ಅನ್ನೋ ಒಂದು ಎನರ್ಜಿ. ಸೊ ಮಾತಿಗೆ ಮಾತು ಬೆಳೆದು ತುಂಬ ದೊಡ್ಡ ಜಗಳ ಆಗುತ್ತೆ. ಸೊ ಇದರಲ್ಲಿ ಯಾರೊಬ್ಬರು ಮೂವ್ ಆನ್ ಆಗ್ತಾ ಇರಿ ಒಮ್ಮೊಮ್ಮೆ, ಇಲ್ಲಾಂದರೆ ಇಬ್ಬರು ಈಗೋ ಎನರ್ಜಿಯಿಂದಾಗಿ ಯಾರೂ ಮೂವ್ ಆನ್ ಆಗ್ತಾ ಇಲ್ಲ. ಓಕೆ, ಬಹುಶಃ ಸಪ್ರೇಷನಲ್ಲಿ ಇರ್ಬೋದು, ನೀವು ಬೇರೆ ಮನೆಯಲ್ಲಿರ್ಬೋದು, ಅವ್ರು ಬೇರೆ ಮನೆಯಲ್ಲಿ ಇರ್ಬೋದು. ಈ ಥರದೊಂದು ಸಿಚುವೇಶನ್ ಎನರ್ಜಿ ನೀವು ಫೇಸ್ ಮಾಡ್ತಾ ಇರೋದು ಅಥವಾ ಇದ್ದಿರೋದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವರು ಮೂವ್ ಆನ್ ಆಗೋಕ್ಕೆ ಯೋಚನೆ ಮಾಡ್ತಾಯಿದ್ರಿ, ಬಟ್ ಮೂವ್ ಆನ್ ಆಗೋಕ್ಕೂ ದಾರಿ ತೋರಿಸ್ತಾ ಇಲ್ವಲ್ಲ ಅನ್ನೋ ಒಂದು ಎನರ್ಜಿ. ಯಾಕಂದರೆ ಮಕ್ಕಳಿದ್ದಾರೆ. ಓಕೆ, ಮಕ್ಕಳಿರೋದ್ರಿಂದ ಆಗ್ತಾ ಇಲ್ಲ ಅಂತ, ಅಥವಾ ಕೆಲವ್ರದ್ದು ಇಲ್ಲಿ ಡಿವೋರ್ಸ್ ಕೂಡ ಆಗಿರ್ಬೋದು. ಓಕೆ, ಸೊ ಡಿವೋರ್ಸ್ ಆಗಿದ್ಮೇಲೆ ಸೆಕೆಂಡ್ ಮ್ಯಾರೇಜ್ ಪ್ಲ್ಯಾನ್ ಮಾಡ್ತಾ ಇರೋದು. ಓಕೆ, ಅಥವಾ ಸೆಕೆಂಡ್ ಮ್ಯಾರೇಜ್ ಆಗ್ಬೋದಾ ನಾನು ಅನ್ನೋ ಒಂದು ಯೋಚನೆ, ಈ ಥರದೊಂದು ಥಾಟ್ ಪ್ರಾಸೆಸ್ ನಿಮ್ಮ ತಲೆಯಲ್ಲಿದೆ. ಬೇರೆಯವರೆಲ್ಲ ಆಗಿದ್ದಾರೆ, ನಾನು ಯಾಕೆ ಆಗಬಾರ್ದು, ಅಥವಾ ಆ ಒಂದು ಪಕ್ಷ ಮ್ಯಾರೇಜ್ ಆದರೂ, ಸೆಕೆಂಡ್ ಮ್ಯಾರೇಜ್ ಆದರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಇದೆಯಾ, ಅಥವಾ ಈ ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಏನಿದೆ, ಫಸ್ಟ್ ಮ್ಯಾರೇಜ್ ಲೈಫ್ ಎಕ್ಸ್ಪೀರಿಯೆನ್ಸ್ ಏನಿದೆ, ಇದೇ ಥರ ಸೆಕೆಂಡ್ ಮ್ಯಾರೇಜ್ ಲೈಫಲ್ಲೂ ಆದರೆ ಏನು ಮಾಡೋದು, ಈ ಥರ ಎಲ್ಲ ಡೀಪ್ ಯೋಚನೆಗಳು ನೀವು ಮಾಡ್ತಾ ಇರೋ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೆರಿಯರ್ ವೈಸ್ ತುಂಬ ಕಡಿಮೆ ಜನ ಯೋಚನೆ ಮಾಡ್ತಾ ಇರೋದು. ಬಹುಶಃ ಈ ಒಂದು ವಿಡಿಯೋನ ಎಷ್ಟು ಜನ ನೋಡ್ತಿರೋ ಗೊತ್ತಿಲ್ಲ. ಈಗ 1000 ಜನ ನೋಡ್ತಾರೆ ಅಂದರೆ ಒಂದು 100 ಜನ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಇನ್ನು 90% ಜನ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಈಗೋ ಬಿಡ್ತಾ ಇಲ್ಲ. ನಿಮ್ಮ ಒಳಗೆ ಈಗೋ ಎನರ್ಜಿ ಇದ್ದರೆ ಅದನ್ನು ಬಿಡಲೇಬೇಕು. ಈಗೋ ಬಿಟ್ಟರಾಗ ಮಾತ್ರ ರಿಲೇಷನ್ಶಿಪ್ ಬ್ಯಾಲೆನ್ಸ್ ಆಗುತ್ತೆ, ಇಲ್ಲದಿದ್ದರೆ ಕಷ್ಟ. ಓಕೆ, ಸೊ ಅದು ಬಿಟ್ಟರೆ ಕರ್ಮನೇ ಜಾಸ್ತಿ ಕಾಣಿಸ್ತಾ ಇರೋದು. ಅಂದರೆ ಫಿಸಿಕಲ್ ನೀಡ್ಗೋಸ್ಕರ ನಿಮ್ಮ ಪರ್ಸನ್ ನಿಮ್ಮ ಜೊತೆಗಿರ್ಬೋದು. ಓಕೆ, ದುರಾಸೆ, ಓಕೆ, ದುಡ್ಡು, ಈ ಥರದೇ ಒಂದು ಯೋಚನೆ. ಓಕೆ, ಅದು ಬಿಟ್ಟರೆ ಯಾವುದೇ ಪ್ರೀತಿ ಇಲ್ಲ, ಎಮೋಷನ್ಸ್ ಇಲ್ಲ, ಫೀಲಿಂಗ್ಸ್ ಇಲ್ಲ. ಓಕೆ, ಆ ಥರದೊಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಇನ್ನು ಕೆಲವರಲ್ಲಿ ಬಹುಶಃ ಇದು ನೀವು ಹೆಣ್ಮಕ್ಳು ಯೋಚನೆ ಮಾಡ್ತಾ ಇರ್ಬೋದು, ನನ್ನ ಹಸ್ಬೆಂಡ್ ಕೇವಲ ಫಿಸಿಕಲ್ ನೀಡ್ಗೋಸ್ಕರ ನನ್ನ ಜೊತೆಗಿದ್ದಾರೆ ಅಥವಾ ಇಲ್ಲ. ಓಕೆ, ಕೆಲವರದ್ದು ಕೆಲವ್ರದ್ದು ಪುರುಷರಿಗೆ ಸೆಕ್ಷುವಲ್ ಲೈಫಲ್ಲಿ ಇಂಟ್ರೆಸ್ಟ್ ಇರಲ್ಲ. ಸೊ ಇದರಿಂದ ಹೆಣ್ಮಕ್ಳಿಗೂ ಒಂದು ಅಂದರೆ ಅವರೇನೋ ಒಂದು ಮಗು ಬಯಸ್ತಾ ಇರ್ತಾರೆ, ಬಟ್ ಆ ಒಂದು ಮಗು ಕೊಡೋ ಒಂದು ಎನರ್ಜಿನೂ ಇಲ್ಲದೆ ಇರೋವಾಗ ಸೊ ಡಿಸ್ಟರ್ಬ್ ಆಗ್ತಾರೆ. ಸೊ ಈ ಥರದೊಂದು ಎನರ್ಜೀಸ್ ಇಲ್ಲಿ ಕೆಲವ್ರು ಹೆಣ್ಮಕ್ಳಲ್ಲಿ ನಡೀತಾ ಇದೆ. ಇನ್ನು ಕೆಲವು ಗಂಡು ಮಕ್ಕಳಿಗೆ ಇಲ್ಲಿ ನನಗೆ ವಿಚಿತ್ರ ಅನ್ನಿಸ್ತಾ ಇರೋದು ಏನಂದರೆ, ರೀಡಿಂಗಲ್ಲಿ ಹೆಣ್ಮಕ್ಳಲ್ಲಿ ಎಮೋಷನ್ಸ್ ಇಲ್ಲ, ಇಲ್ಲಿ ಗಂಡು ಮಕ್ಳಿಗೂ ಎಮೋಷನ್ಸ್ ಇಲ್ಲ. ಬಟ್ ಗಂಡು ಮಕ್ಕಳಾಗಿ ಅಂದರೆ ನೀವು ಪುರುಷರು ಕೂಡ ಒಂದು ಟ್ರೂ ಲವ್ನ ಬಯಸ್ತಾ ಇದ್ದೀರಿ, ಸ್ಪೆಷಲಿ ಮದರಿ ಲವ್ನ ಬಯಸ್ತಾ ಇದ್ದೀರಿ ಹೆಂಡತಿಯಿಂದ. ಸೊ ಹೆಂಡತಿನೇ ಬೇರೆ, ಅಮ್ಮನೇ ಬೇರೆ. ಅಮ್ಮನ ಪ್ರೀತಿನೇ ಮಮತಾ ಪ್ರೀತಿ, ಹೆಂಡತಿ ಪ್ರೀತಿ ರೊಮ್ಯಾಂಟಿಕ್ ಪ್ರೀತಿ ಇರುತ್ತೆ. ಸೊ ಹೆಂಡತಿ ಒಳಗೆ ಮಮತಾ ಪ್ರೀತಿ ತೊಗೊಂಬ ಅಂದರೆ ಅದಾಗಲ್ಲ. ಅವಳ ಮಮತೆಯನ್ನು ತನ್ನ ಮಕ್ಕಳಿಗೆ ಕೊಡ್ಬೋದೇ ಹೊರತು ನಿಮ್ಮ ಮೇಲೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನು ಅರ್ಥ ಮಾಡಿಕೊಂಡು ಅವಳು ಕೊಡುವಂತಹ ಪ್ರೀತಿ ಏನಿದೆ ಅದನ್ನು ಸ್ವೀಕಾರ ಮಾಡೋಕ್ಕೆ ರೆಡಿಯಾಗಿ, ನೀನು ನನ್ನ ತಾಯಿ ಥರನೇ ಪ್ರೀತಿಸು, ನೀನು ನನ್ನ ತಾಯಿ ಥರನೇ ಅಡುಗೆ ಮಾಡಿಕೊಡು, ಆ ಥರ ನೀವು ನನ್ನ ತಾಯಿ ಥರ ಇಲ್ಲ, ಕಂಪೇರ್ ಮಾಡಬೇಡಿ. ಸೊ ಈ ಕಂಪೇರ್ ಮಾಡೋ ಎನರ್ಜಿಯಿಂದಾಗಿ ನಿಮ್ಮ ವೈಫಿಗೆ ಡಿಸ್ಟರ್ಬ್ ಆಗುತ್ತೆ, ಅವರು ಎಮೋಷ್ನಲ್ ಹರ್ಟ್ ಆಗ್ತಾರೆ. ಸೊ ಆ ಥರ ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಹಾಗೆ ಪದೇ ನಿಮ್ಮ ಈಗೋ ಎನರ್ಜಿಯನ್ನು ನಿಮ್ಮ ವೈಫ್ ಎದುರಿಗೆ ತಂದಿಡಬೇಡಿ. ಓಕೆ, ಈಗೋಯಿಂದ ಸಂಸಾರ ಸರಿ ಹೋಗೋದಿಲ್ಲ.
ಓಕೆ, ನಿಮಗೆ ಎಲ್ಲ ಕವಿಗಳಾಗಿರ್ಬೋದು, ಎಷ್ಟೋ ಜನ ನೀವು ನೋಡಿರ್ತೀರಿ ಎಕ್ಸ್ಪೀರಿಯೆನ್ಸ್ ಆಗಿರೋರು, ಹೆಂಡತಿ ಹೇಳ್ದಂಗೆ ಕೇಳ್ತಾ ಇದ್ಬಿಡಪ್ಪ ಸಂಸಾರ ಚೆನ್ನಾಗಿ ಹೋಗುತ್ತೆ ಅಂತ ಯಾರು ಎಕ್ಸ್ಪೀರಿಯೆನ್ಸ್ ಇರೋರು ಹೇಳಿರ್ತಾರೆ ಈ ಮಾತನ್ನು. ಓಕೆ, ಟಿ ವಿಲಿ ನೋಡಿರ್ಬೋದು, ನ್ಯೂಸ್ ಪೇಪರಲ್ಲಿ ಇರ್ಬೋದು, ಯಾರ್ದೋ ಒಂದು ಪರ್ಸ್ನಲ್ ಲೈಫ್ ಎಕ್ಸ್ಪೀರಿಯೆನ್ಸನ್ನು ನೀವು ಓದಿರ್ಬೋದು, ಕೇಳಿರ್ಬೋದು, ನೋಡಿರ್ಬೋದು. ಸೊ ಅಂಥದ್ದನ್ನು ನೀವು ಅಳವಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಇಬ್ಬರಲ್ಲೂ ಮಾತು ಹಿಡಿತದಲ್ಲಿರೋದು ತುಂಬ ಇಂಪಾರ್ಟೆಂಟು. ಇದು ಯೂನಿವರ್ಸ್ನ ಗೈಡೆನ್ಸು. ಪಾಸ್ಟ್ ಎನರ್ಜಿಯಿಂದ ಹೊರಗಡೆ ಬನ್ನಿ. ಪದೇ ಪದೇ ಪಾಸ್ಟನ್ನು ಕೆದಕಂತ ಕೂರೋದ್ರಿಂದ ಹುಣ್ಣು ಜಾಸ್ತಿ ಆಗುತ್ತೆ, ರಕ್ತ ಸೋರತ್ತೆ, ನೋವಾಗತ್ತೆ, ಕೀವನ್ನು ತುಂಬ್ಕೊಳ್ಳತ್ತೆ. ಅದ್ರ ಬದಲು ಆ ಒಂದು ಪಾಸ್ಟ್ ಎನರ್ಜಿಗೆ ಹೀಲ್ ಮಾಡ್ಕೊಳ್ಳೋಕೆ ರೆಡಿಯಾಗಿ ಎಮೋಷ್ನಲಿ. ಓಕೆ, ಹಾರ್ಟ್ ಚಕ್ರ ಬ್ಲಾಕೇಜಸ್ ಆಗಿದೆ, ಸ್ಯಾಕ್ರಲ್ ಚಕ್ರ ಬ್ಲಾಕೇಜಸ್ ಆಗಿದೆ. ಓಕೆ, ಸೊ ನಿಮಗೆ ಹೆಡೇಕ್ ಬರ್ತಾ ಇರ್ಬೋದು. ಓಕೆ, ಕುತ್ತಿಗೆ ನೋವು, ಎದೆ ನೋವು, ಚೆಸ್ಟ್ ಪೇಯ್ನು, ಲೆಫ್ಟ್ ಬಾಡಿ ಪಾರ್ಟಲ್ಲಿ ಪೇಯ್ನು, ಇದೆಲ್ಲ ಕಾಣಿಸ್ತಾ ಇದೆ. ಸೊ ಹೀಲಿಂಗ್ ಆಗುತ್ತೆ, ತುಂಬ ಇದೆ. ಹೀಲರ್ ಹತ್ರ ಸಂಪರ್ಕ ಮಾಡಿಬಿಟ್ಟು ಹೀಲಿಂಗ್ ತಗೊಳ್ಳಿ, ಹೆಲ್ಪ್ ಆಗುತ್ತೆ. ಓಕೆ, ಸೊ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ ಮೈಂಡ್ ಸೆಟ್ಟಲ್ಲಿ ಬನ್ನಿ. ಹಾಗೆಯೇ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಜಡ್ಜ್ಮೆಂಟ್ ಎನರ್ಜಿಯಲ್ಲೂ ಬರಬಾರ್ದು. ಓಕೆ, ಏನೋ ಇದಾನೆ, ದೇವ್ರ ಮುಂದೆ ಒಳ್ಳೇದು ಮಾಡ್ತಾರೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಕಂಪ್ಲೀಟಾಗಿ ಯೂನಿವರ್ಸಿಗೆ ಸರೆಂಡರ್ ಆಗಿಬಿಟ್ಟು ಬನ್ನಿ. ಓಕೆ, ಈ ಥರದೊಂದು ಎನರ್ಜೀಸ್ನ ಇಲ್ಲಿ ಕಾಣಿಸ್ತಾ ಇದೆ. ಒಳಗಡೆಯಿಂದ ನೀವು ಒಳ್ಳೆಯವರೇ ಆಗಿದ್ದೀರಿ, ಬಟ್ ನಿಮ್ಮ ಮಾತು ಅಥವಾ ನಿಮಗೆ ಬೇರೆ ಯಾರಾದರೂ ಹಾರ್ಶಾಗಿ ಮಾತಾಡಿದ್ದು ನಿಮಗೆ ಹರ್ಟಾಗಿ ನೀವು ನೋವನ್ನು ತಿಂತಾ ಇರೋದು ಕಾಣಿಸ್ತಾ ಇದೆ. ಓಕೆ, ಸೊ ನೀವೇನಾದರೂ ಮೆಸೇಜ್ ವೆಯ್ಟ್ ಮಾಡ್ತಾಯಿದ್ರೆ ಮೆಸೇಜ್ ಬರುತ್ತೆ, ಕಾಲ್ ಬರುತ್ತೆ. ಓಕೆ, ಕೆರಿಯರ್ ವೈಸ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು. ನನಗಿಲ್ಲಿ ಹಾರ್ಟ್ ಸಿಂಬಲ್ ಇರೋದ್ರಿಂದ ಸೊ ನೀವು ಯಾರ್ದಾದ್ರೂ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇದ್ದರೆ ಮೆಸೇಜ್ ಬರೋ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ನಿಮ್ಮ ಮುಖದಲ್ಲಿ ಸದಾ ನಗು ಮುಖವನ್ನು ತಂದ್ಕೊಳ್ಳಿ. ಓಕೆ, ಸೊ ನಿಮ್ಮ ಒಂದು ಫೇಸ್ ಏನಿದೆ ಅದು ರೂಡಾಗಿ ಕಾಣ್ತಾ ಇದ್ರೆ ಕನ್ನಡಿ ನೋಡ್ಕೊಳ್ಳಿ. ನಿಮ್ಮ ಫೇಸ್ ಏನಾದರೂ ರೂಡಾಗಿ ಕಾಣ್ತಾ ಇದೆ, ಹಾರ್ಶಾಗಿ ಕಾಣ್ತಾ ಇದೆ, ಮುಖದಲ್ಲಿ ಗಂಟು ಮುಖ ಇತ್ತು ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ಸ್ಮೈಲ್ ಫೇಸ್ ಮಾಡಿ. ಸ್ಮೈಲ್ ಸ್ಮೈಲ್ ಸ್ಮೈಲ್. ಓಕೆ, ನಿಮ್ಮ ಮುಖದಲ್ಲಿ ನಗುವನ್ನು ತಂದ್ಕೊಳ್ಳಿ. ಓಕೆ, ಹಾಗೆಯೇ ವೂಲ್ಫ್ ಬಂದಿದೆ. ಸೊ ವೂಲ್ಫ್ ಜೊತೆಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ನೀವು ಬೇಕಿದ್ರೆ ವೂಲ್ಫ್ ಕೋರ್ಸನ್ನು ಕಲಿಬೋದು. ಯಾರೆಲ್ಲ ವೂಲ್ಫ್ ಕೋರ್ಸ್ ಕಲ್ತಿದ್ದೀರಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಬಿಟ್ಟಿದ್ದರೆ ವೂಲ್ಫ್ ಜೊತೆಗೆ ಕನೆಕ್ಷನ್ ಮಾಡ್ಕೊಳ್ಳಿ. ಓಕೆ, ವೂಲ್ಫ್ ಕ್ಯಾಂಡಲ್ ಯೂಸ್ ಮಾಡಿ. ಸೊ ನಾನು ಇವಾಗ ವೂಲ್ಫ್ ಕ್ಯಾಂಡಲ್ ತಯಾರು ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ನಮ್ಮ ಹತ್ರ ಆರ್ಡರ್ ಮಾಡ್ಬೋದು. ಓಕೆ, ವಿತ್ ಎನರ್ಜಿ ಚಾರ್ಜರು ವೂಲ್ಫ್ ಜೊತೆಗೆ ಎನರ್ಜಿ ಚಾರ್ಜ್ ಮಾಡಿ ಕೊಡ್ತೀನಿ. ಜಸ್ಟ್ ಆ ಕ್ಯಾಂಡಲನ್ನು ಬರ್ನ್ ಮಾಡಿ ವೂಲ್ಫ್ ಜೊತೆಗೆ ಅಲೈನ್ ಆಗಿದ್ರೆ ಸಾಕು, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಹಾಗೆಯೇ ವೂಲ್ಫ್ ಸ್ವಿಚ್ ವರ್ಡ್ಸು ಬೇರೆ ಇದೆ. ನಿಮಗೆ ನಾರ್ಮಲಿ ಗೊತ್ತಿರೋ ಅಂಥದ್ದು ವೂಲ್ಫ್ ಮ್ಯಾಜಿಕ್ ಬಿಗಿನ್. ನಾವು ಇದು ಕಾಮನ್ ಆಗಿ ಎಲ್ರಿಗೂ ಹೇಳ್ಕೊಡ್ತಾರೆ. ಪಬ್ಲಿಕಲ್ಲೆಲ್ಲ ನೀವು ನೋಡಿರ್ತೀರಿ, ಯೂಟ್ಯೂಬಲ್ಲಿ ನೋಡಿರ್ತೀರಿ, ಇನ್ಸ್ಟಾದಲ್ಲಿ ನೋಡಿರ್ತೀರಿ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನಿಮಗೆ ಸಿಕ್ಕಿರುತ್ತೆ. ಅದು ಬಿಟ್ಟು ಇನ್ನೂ ಬೇರೆ ಬೇರೆ ವೂಲ್ಫ್ ರಿಲೇಟೆಡ್ ಸ್ವಿಚ್ ವರ್ಡ್ಸ್ ಇದ್ದಾವೆ, ಅದನ್ನು ನಮ್ಮ ಕೋರ್ಸಲ್ಲಿ ನೀವು ಕಲಿತೀರಿ. ಸೊ ಅದು ಕೆಲವೊಂದು ಚಾಲೆಂಜಸ್ ಇರುತ್ತೆ. ಓಕೆ, ರಿಲೇಷನ್ಶಿಪ್ ಹೀಲಿಂಗ್ ಮಾಡೋಕ್ಕಾಗಿರ್ಬೋದು ಅಥವಾ ಯಾವುದೋ ಒಂದು ನಿಮ್ಮ ಒಂದು ಕೆರಿಯರ್ ವೈಸು ಆಗಿರ್ಬೋದು. ಓಕೆ, ಮನಿ ವೈಸ್ ಆಗಿರ್ಬೋದು. ಓಕೆ, ಸೊ ಈ ಥರ ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ಪರ್ಪಸ್ಗೋಸ್ಕರ ಸ್ವಿಚ್ ವರ್ಡ್ಸ್ ಇದೆ, ಅದು ನೀವು ಕಲಿತೀರಿ. ಓಕೆ, ಸಿಗಿಲ್ಸ್ ಇರುತ್ತೆ, ಸಿಂಬಲ್ಸ್ ಇರುತ್ತೆ. ಓಕೆ, ಸೊ ಹೇಗೆ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೋಬೋದು ಎಲ್ಲವೂ ಹೇಳಿಕೊಡ್ತೀವಿ. ಯಾವುದೇ ಒಂದು ವಿಚಾರಕ್ಕೆ ನೀವು ವೂಲ್ಫ್ ಜೊತೆಗೆ ಸೇರಿದ್ರೆ ವೂಲ್ಫ್ ನಿಮಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅನ್ನೋದನ್ನು ಈ ಸಿಂಬಲ್ ನಿಮಗೆ ತಿಳಿಸ್ಕೊಡ್ತಾ ಇದೆ. ಓಕೆ, ಅಲೈನ್ ಆಗಿ ಯಾರು ಕಲ್ತಿದ್ದೀರಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಸೊ ಇವಾಗ ಸದ್ಯಕ್ಕೆ ಒಂದು ಏರಿಳಿತ ನೀವು ಕಾಣ್ತೀರಿ. ಇದೊಂದು ಮಂತು ಅಥವಾ ಇನ್ನೊಂದು 6 ಮಂತು 4 ಮಂತು ಒಂದು ಏರಿಳಿತಗಳನ್ನು ಕಾಣ್ತೀರಿ. ಅಂದರೆ ಸಿಹಿ ಮತ್ತು ಕಹಿ ಎರಡನ್ನೂ ನೀವು ಫೇಸ್ ಮಾಡಬೇಕಾಗತ್ತೆ. ಕಹಿ ಬಂದಾಗ ಕುಗ್ಗಕ್ಕೆ ಹೋಗ್ಬೇಡಿ, ಸಿಹಿ ಬಂದಾಗ ಹಿಗ್ಗೋಕ್ಕೆ ಹೋಗಬೇಡಿ. ಓಕೆ, ಸೊ ಎರಡು ಎನರ್ಜಿಯನ್ನು ಬ್ಯಾಲೆನ್ಸಲ್ಲಿ ವೆಲ್ಕಮ್ ಮಾಡಿ ಮತ್ತು ಹೀಲ್ ಮಾಡಿ. ಸೊ ಲವ್ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಆಗೋ ಒಂದು ಎನರ್ಜಿ ಇದೆ. ಸೊ ಪ್ರಪೋಸಲ್ ಬರ್ಬೋದು. ಓಕೆ, ಸೊ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಹಾರ್ಟ್ ಚಕ್ರ ಹೀಲ್ ಮಾಡಿಕೊಂಡ್ರೆ ನೀವು ಹೊಸ ಒಂದು ವಿಚಾರ ಯೂನಿವರ್ಸ್ ಕಳಿಸುವಂತಹ ಹೊಸ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಇಲ್ಲಿವರೆಗೂ ಏನಾಗಿದೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವಿಟಿನ ರಿಲೀಸ್ ಮಾಡಿ. ಇಲ್ಲಿವರೆಗೂ ಏನು ಹೊಸದು ಬಂದಿದೆ, ಹ್ಯಾಪಿನೆಸ್ ಎನರ್ಜಿ ಬಂದಿದೆ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಎಂಜಾಯ್ ಮಾಡಿ ಲೈಫನ್ನು. ಓಕೆ,
ಸೊ ಹಾಗೆ ನಿಮ್ಮ ಹಾರ್ಟನ್ನು ತುಂಬ ಕೇರ್ ಮಾಡಬೇಕು. ಹೂವಿನಷ್ಟೇ ಮೃದುವಾದ ಹಾರ್ಟು ನಿಮ್ಮದು. ಸೊ ಆ ಹೂವಿನಂಗೆ ನೀವು ಹೆಂಗೆ ಕೇರ್ ಮಾಡ್ತೀರಾ ಅದೇ ಥರ ನಿಮ್ಮ ಹಾರ್ಟನ್ನು ಕೇರ್ ಮಾಡಿ ಅಂಥೇಳಿ ಯೂನಿವರ್ಸ್ ಗೈಡೆನ್ಸ್ ಇದೆ. ಹಾಗೆಯೇ ನೀವು ಕೂಡ ನಿಮ್ಮ ಪ್ರೆಸೆಂಟ್ ಲೈಫನ್ನು ಎಂಜಾಯ್ ಮಾಡಿ. ಓಕೆ, ಸೊ ಬೆಕ್ಕು ನೋಡಿ ಅದು ತನ್ನ ಪಾಡಿಗೆ ತಾನು ತಿನ್ನತ್ತೆ, ಊಟ ಮಾಡತ್ತೆ, ಚಿನ್ನಾಟಗಳನ್ನು ಆಡತ್ತೆ, ರೈಟ್? ಸೊ ನೀವು ಕೂಡ ಆ ಒಂದು ಮೂಮೆಂಟನ್ನು ಎಂಜಾಯ್ ಮಾಡಿ. ಓಕೆ, ಅಬಾಂಡೆನ್ಸ್ ನಿಮಗೆ ಬರ್ತಾ ಇದೆ. ನಿಮ್ಮನ್ನು ನೀವು ನರ್ಚರಿಂಗ್ ಮಾಡ್ಕೊಳ್ಳಿ, ಕೇರ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನೀವು ಯಾರಾದರೂ ಬಂದು ನಿಮಗೆ ಕೇರ್ ಮಾಡಲಿ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಸೆಲ್ಫ್ ಲವ್ ಇಂಪಾರ್ಟೆಂಟು. ಓಕೆ, ಈ ಒಂದು ವಿಂಟರ್ ಸೀಸನಲ್ಲಿ ನಿಮಗೆ ಏನಾದರೂ ಬ್ಲೆಸ್ಸಿಂಗ್ಸ್ ಯೂನಿವರ್ಸಿಂದ ಬರುತ್ತೆ ಅಥವಾ ಒಂದು ಸೈಕಲ್ ಎಂಡ್ ಆಗುತ್ತೆ. ಓಕೆ, ಹಾಗೆ ಒಂದು ಸೈಕಲ್ಲು ಸ್ಟಾರ್ಟ್ ಆಗೋ ಒಂದು ಎನರ್ಜಿ ಕಾಣಿಸ್ತಿದೆ. ರಿಪೀಟೆಡ್ ಸೈಕಲ್ ಆಗ್ತಾ ಇತ್ತು ಅಂದರೆ ನೀವು ಅಲ್ಲಿ ಹೀಲ್ ಮಾಡಬೇಕು, ವರ್ಕ್ ಮಾಡಬೇಕು, ಇನ್ನರ್ ವರ್ಕ್ ಮಾಡಬೇಕು ಅಂತ ಮೀನಿಂಗು. ಸೊ ನಿಮಗೊಂದು ನೇಮ್, ಫೇಮ್, ಸಕ್ಸಸ್ ಸಿಗುವಂತಹ ಒಂದು ಎನರ್ಜಿ ಇದೆ. ಗ್ರೋತ್ ನಿಮಗೆ ಸಿಗ್ತಾ ಇದೆ. ಓಕೆ, ಇನ್ನು ಏನಾದರೂ ನೋಡೋದಾದರೆ ತುಂಬ ಎತ್ತರದ ವಿಷನನ್ನು ನೀವು ಇಟ್ಕೋಬೇಕು. ಅದು ಯೂನಿವರ್ಸಿಂದ ಗೈಡೆನ್ಸ್ ಇದೆ. ಯೂನಿವರ್ಸ್ ನಿಮಗೆ ಹಾರ್ನ್ ಮಾಡ್ತಾ ಇದ್ದಾರೆ. ಸೊ ಯೂನಿವರ್ಸ್ ನಿಮಗೆ ಅವಾಗವಾಗ ಅಲರ್ಟ್ ಮಾಡ್ತಾ ಇರ್ತಾರೆ. ಬೇಗ ನಿಮಗೇನಾದರೂ ಶಬ್ದಗಳು ಕೇಳಿಸ್ಬೋದು. ಓಕೆ, ಈಗ ಏನು ರೋಡಲ್ಲಿ ಹೋಗ್ತಾ ಇರ್ತೀರಿ, ಹಿಂದೆಯಿಂದ ಹಾರ್ನ್ ಆಗುತ್ತೆ ಅಲ್ವಾ, ಎಚ್ಚರಿಕೆ. ಸೊ ಆ ಎಚ್ಚರಿಕೆ ಹಾರ್ನನ್ನು ಯೂನಿವರ್ಸ್ ನಿಮಗೆ ಸೈನನ್ನು ಕೊಡ್ತಾ ಇರ್ತಾರೆ. ಸೊ ಅಲ್ಲಿ ನೀವು ಅಲರ್ಟ್ ಆಗ್ತಾ ಇರಬೇಕು. ಸೊ ನೀವು ಪಾರ್ಟಿಗೆಲ್ಲ ಜಾಯ್ನ್ ಆಗೋದು, ಓಕೆ, ಅಥವಾ ಯಾವುದಾದ್ರೂ ಈವೆಂಟಲ್ಲಿ ಭಾಗಿಯಾಗೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಹಾಗೆಯೇ ಹೈಡ್ರೇಷನ್ ಕೂಡ ಇಂಪಾರ್ಟೆಂಟು. ನೀವೇನಾದ್ರು ತುಂಬಾ ಡಿಹೈಡ್ರೇಟ್ ಆಗ್ತಾಯಿದ್ರೆ ಹೈಡ್ರೇಟ್ ಆಗಬೇಕು. ಸೊ ಹೆಚ್ಚಾಗಿ ನೀರು ಕುಡಿಯೋದು, ಫ್ರೆಶ್ ಜ್ಯೂಸ್ ಕುಡಿಯೋದು, ಫ್ರೆಶ್ ಫ್ರೂಟ್ ಜ್ಯೂಸ್ ಕುಡಿಯೋವಂಥದ್ದು, ಇದೆಲ್ಲ ಮಾಡ್ತಾಯಿರಿ. ಹಾಗೆ ಮತ್ತೆ ನಿಮಗೆ ಅಬಾಂಡೆನ್ಸ್ ಬರ್ತಾ ಇದೆ. ಅಚಾನಕ್ಕಾಗಿ ಮನಿ ಬರ್ಬೋದು. ಓಕೆ, ಮನಿ ಫ್ಲೋ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಹ್ಯಾಪಿನೆಸ್ ಎನರ್ಜಿ ಕಾಣಿಸ್ತಾ ಇದೆ. ಮತ್ತು ನೀವು ಒಂದು ಅರಳುವಂತಹ ಎನರ್ಜಿ. ಓಕೆ, ಸೊ ಮತ್ತೆ ನೀವು ಹೇಗೆ ಒಂದು ಮೊಗ್ಗು ಅರಳ್ತಾ ಹೋಗುತ್ತೋ ಹಾಗೆ ಇನ್ನು ಮುಂದೆ ನಿಮ್ಮ ಮನಸ್ಸು ಅಥವಾ ನಿಮ್ಮ ಹೃದಯ ಅರಳ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಹೂವಿನ ಅರಳುವಿಕೆಯ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಒಂದಿಷ್ಟು ರೊಮ್ಯಾಂಟಿಕ್ ಹಾಡುಗಳನ್ನು ನೋಡೋಣ. ನಿಮ್ಮ ಫೇವ್ರೆಟ್ ಹಾಡಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಫೇವ್ರೆಟ್ ಹಾಡಾಗಿರ್ಬೋದು. ಸೊ ಅದರಲ್ಲಿ ಆ ಹಾಡಲ್ಲಿ ಏನೋ ಮೆಸೇಜ್ ಇದೆ. ಸೊ ಡಿವೈನ್ ನಿಮಗೆ ಆ ಹಾಡಿನ ಮೂಲಕ ಮೆಸೇಜ್ ಕೊಡುತ್ತೆ. ನೀವು ಒಂದು ಹಾಡನ್ನು ನೇರವಾಗಿ ಯೋಚನೆ ಮಾಡೋದಲ್ಲ, ಆ ಒಂದೇ ಹಾಡನ್ನು, ಆ ಒಂದು ಹಾಡಲು ಬರುವಂಥ ಪದಗಳನ್ನು ಡೀಪಾಗಿ ಆಲೋಚನೆ ಮಾಡಬೇಕು. ಆವಾಗ ನಿಮಗೆ ಉತ್ತರ ಸಿಗತ್ತೆ. ಓಕೆ, ಇದು ಸುಮ್ಮನೆ ಹಾಡು ಮಾಡಿರೋದಲ್ಲ. ಓಕೆ, ಅಥವಾ ಅವರಿಗಿಷ್ಟ ನಿಮಗಿಷ್ಟ ಅಂತ ಮಾಡಿರೋ ಅಂತಹ ಒಂದು ಎನರ್ಜಿ ಅಲ್ಲ ಇದು. ಇದರಲ್ಲಿ ಮೆಸೇಜ್ ಇದೆ. ನೀವು ಈ ಹಾಡನ್ನು 10 ಸಾರಿ ಕೇಳಿದ್ರು 10 ರೀತಿಯ ಮೆಸೇಜಸ್ ನಿಮಗೆ ಸಿಗತ್ತೆ. ಕುಶಲವೇ, ಕ್ಷೇಮವೇ, ಸೌಖ್ಯವೇ, ಓ ನನ್ನ ಪ್ರೀತಿ ಪಾತ್ರಳೆ. ಇದು ಕಂಪ್ಲೀಟಾಗಿ ನಿಮ್ಮ ಕ್ಷೇಮವನ್ನು ವಿಚಾರಿಸುವಂತಹ ಹಾಡು. ಓಕೆ, ಲಾಂಗ್ ಡಿಸ್ಟೆನ್ಸ್ ಲವ್ ರಿಲೇಷನ್ಶಿಪ್ ಇರೋಂತಹ ಎನರ್ಜಿ ಕಾಣಿಸ್ತಾ ಇದೆ. ನ್ಯೂ ಬಿಗಿನಿಂಗ್ ಆಗೋ ಒಂದು ಎನರ್ಜಿ ಇದೆ. ಯೂನಿಯನ್ ಆಗ್ಬೋದು. ಓಕೆ, 1111 ನಿಮಗೆ ಏಂಜಲ್ ನಂಬರ್ ಕಾಣಿಸ್ತಾ ಇರ್ಬೋದು. ಓಕೆ, ಅಥವಾ ಆ ಟೈಮ್ ಕಾಣ್ತಾ ಇದ್ದರೆ ಯೂನಿಯನ್ ಆಗೋಕ್ಕೆ ಮ್ಯಾನಿಫೆಸ್ಟೇಷನ್ ನೀವು ಮಾಡ್ಬೋದು. ಹಾಗೆ ಕುಶಲವೇ, ಕ್ಷೇಮವೇ, ಸೌಖ್ಯವೇ ಈ ಹಾಡನ್ನು ಒಂದು 10-20 ಸಾರಿ ಕೇಳಿ. ಅದರಲ್ಲಿ ಏನೋ ಒಂದು ಎನರ್ಜಿ ಇದೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗೆ ನೀನೆಂದರೆ ನನಗೆ ಇಷ್ಟ ಕಣೆ, ಇದು ರಾತ್ರಿ ಕನಸಲ್ಲಿ ಬರ್ತಾ ಇರತ್ತೆ. ಈ ಹಾಡು ನೀವು ಕೇಳಿ. ಓಕೆ, ನಿಮ್ಮ ಪರ್ಸನಿಗೆ ಇಷ್ಟ ಆಗಿರ್ಬೋದು, ಈ ಹಾಡು ನಿಮ್ಗೆ ಇಷ್ಟ ಆಗಿರ್ಬೋದು. ರಾತ್ರಿ ಕನಸಲ್ಲಿ ನೀವು ಕಾಣ್ಬೋದು ಅವರಿಗೆ, ಅಥವಾ ನಿಮ್ಮ ಕನಸಲ್ಲಿ ನಿಮ್ಮ ಪರ್ಸನ್ ಕಾಣ್ತಾ ಇರೋದು ಕಾಣಿಸ್ತಿದೆ. ಐ ಮಿಸ್ ಯು ಎನರ್ಜಿ ಕಾಣಿಸ್ತಾ ಇದೆ. ಹಾಗೆ ಮೊದಲ ಪ್ರೇಮ ಪತ್ರವೇ ಕನಸುಗಳಿಗೆ ಸೇತುವೆ, ನನ್ನ ಫೇವ್ರೆಟ್ ಸಾಂಗ್ ಇದು. ರೈಟ್ ಲವ್ ಲೆಟರ್ ಫಾರ್ ಮೀ, ಇದು ನೀವು ಬಯಸ್ತಾ ಇದ್ದೀರಾ ಅಥವಾ ನಿಮ್ಮ ಪರ್ಸನ್ ಇದು ಬಯಸ್ತಾ ಇದ್ದಾರೆ. ಓಕೆ, ಸೊ ನೋಡಿ, ಈ ಪತ್ರ ಬರೆಯೋದ್ರಲ್ಲೂ ಒಂದು ಎನರ್ಜಿ ಇರುತ್ತೆ. ಓಕೆ, ಆ ಒಂದು ಪದಗಳಲ್ಲಿ ಎಮೋಷನ್ಸನ್ನು ತುಂಬಿ ಬರೆಯುವಂತಹ ಒಂದು ಎನರ್ಜಿ ಇರುತ್ತೆ. ಸೊ ನೀವು ಪತ್ರ ಬರೀರಿ. ಓಕೆ, ಸೊ ಇಲ್ಲೂ ಕುಶಲವೇ, ಕ್ಷೇಮವೇ, ಸೌಖ್ಯವೇ ಇದು ಕೂಡ ಲೆಟರ್ ಬರೆಯುವಂತಹ ಒಂದು ಎನರ್ಜಿನೇ. ಓಕೆ, ಸೊ ನಿಮ್ಮ ಪರ್ಸನ್ ತುಂಬ ದೂರದಲ್ಲಿದ್ದರೆ ಒಂದು ಪತ್ರ ಬರೀರಿ. ಯಾಕಂದರೆ ಇವಾಗ ವ್ಯವಸ್ಥೆ ಇದೆ, ಸ್ಮಾರ್ಟ್ ಫೋನ್ ಇದೆ, ವಿಡಿಯೋ ಕಾಲ್ ಮಾಡ್ಬೋದು. ಎಸ್, ಬಟ್ ನಿಮಗೆ ಬರೆಯುವಂತಹ ಕೌಶಲ್ಯತೆ ಇತ್ತು ಅಂದರೆ ನಿಮ್ಮ ಫೀಲಿಂಗ್ಸನ್ನು ಓಕೆ ನೀವು ಪತ್ರದ ಮೂಲಕ ಬರೆದು ಕಳಿಸಿ, ಅವ್ರಿಗೆ ಖುಷಿ ಆಗತ್ತೆ. ಓಕೆ, ತಾಜಾ ಸಮಾಚಾರ ಹೇಳಲಿ ನಾನು ಯಾರಿಗೆ, ಇದರಲ್ಲೂ ಸಮಾಚಾರ ಬರ್ತಾ ಇದೆ. ಓಕೆ, ಈ ಹಾಡನ್ನು ಕೇಳಿ, ಇದರಲ್ಲೂ ಏನೋ ಒಂದು ಮೆಸೇಜಸ್ ನಿಮಗಿದೆ. ಓಕೆ, ಆ ಮೆಸೇಜಸ್ಸನ್ನು
ಅದು ನಿಮ್ಮ ಪರ್ಸನಿಂದ ಬಂದಿರೋ ಮೆಸೇಜಸ್ ಆಗ್ಬೋದು ಅಥವಾ ಯೂನಿವರ್ಸ್ ಮೆಸೇಜಸ್ ಆಗ್ಬೋದು. ಓಕೆ, ದೇ ಆರ್ ಸೀಕ್ರೆಟ್ಲಿ ವಾಚಿಂಗ್ ಯು ಅಂತ ಬರ್ತಾ ಇದೆ. ಸೊ ಲಾಂಗ್ ಡಿಸ್ಟೆನ್ಸ್ ಇರ್ಬೋದು ಅಲ್ವಾ, ಇದೆಲ್ಲ ಕಾಣ್ತಾ ಇರೋದ್ರಿಂದ ನಿಮ್ಮ ಪರ್ಸನ್ ಸೀಕ್ರೆಟ್ಲಿ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ. ನೀವೆಲ್ಲಿ ಹೋಗ್ತಾ ಇದ್ದೀರಿ, ನೀವೇನು ಮಾಡ್ತಾ ಇದ್ದೀರಿ. ಓಕೆ, ಸೊ ನೀವು ಎಲ್ಲಿ ಫಾಲೋ ಮಾಡ್ತಾಯಿದ್ದೀರಿ. ಓಕೆ, ನೀವು ಸೋಷಿಯಲ್ ಮೀಡಿಯಾದಲ್ಲವ್ರು ನಿಮ್ಮನ್ನು ಸ್ಟಾಕ್ ಮಾಡ್ಬೋದು. ಓಕೆ, ಫೇಕ್ ಐ ಡಿಯಿಂದ ಮಾಡ್ತಾ ಇರ್ಬೋದು. ಈ ಥರದ ಒಂದು ಎನರ್ಜೀಸ್ ನನಗೆ ಕಾಣಿಸ್ತಾ ಇದೆ. ಓಕೆ, ಸೊ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ನೀವು ನಮ್ಮ ಹತ್ರ ತೊಗೋಬೋದು. ಓಕೆ, ಕ್ಲಾರಿಟಿಗೋಸ್ಕರ ಆ್ಯಂಡ್ ಒಂದು ಸ್ಟ್ರಾಂಗ್ ಡಿಸಿಷನ್ಗೋಸ್ಕರ. ಓಕೆ, ನೀವೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಡಿಸಿಷನ್ ಇರುತ್ತಲ್ಲ, ಏನು ಡಿಸಿಷನ್ ತಗೊಳ್ಳಿ ಅಂತ ಗೊತ್ತಿರಲ್ಲ ಅಂದಾಗ, ಇದು ಖಾಲಿ ರಿಲೇಷನ್ಶಿಪ್ ಅಂತ ಮಾತ್ರ ಅಲ್ಲ, ಕೆರಿಯರ್ ವೈಸು ಅಷ್ಟೇ. ಓಕೆ, ಸೊ ರೆಮಿಡೀಸ್ ಇರುತ್ತೆ. ರೆಮಿಡೀಸ್ ನೀವು ಫಾಲೋ ಮಾಡಿದ್ರೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೀವೇನು ಕೆಲಸನೇ ಮಾಡಿಲ್ಲ ಅಂತಂದರೆ ಏನೂ ರಿಸಲ್ಟ್ ಸಿಗಲ್ಲ. ಓಕೆ, ಎಲ್ಲವೂ ಮಿರಾಕಲ್ ಆಗಲ್ಲ ಒಂದೇ ಸರಿಗೆ. ಆಬ್ರಕಡಾಬ್ರ ಅಂತ ಮಾಡಿದ್ರೆ ಏನೂ ಆಗಲ್ಲ. ಓಕೆ, ಅಲ್ಲೂ ಒಂದು ಸೈನ್ಸ್ ಇದೆ, ಹೌದಾ? ಇಲ್ಲೂ ಕೂಡ ಸೈನ್ಸ್ ಎನರ್ಜಿನೇ ಇದೆ. ಸೊ ಡಿವೈನ್ ಟೈಮಿಗೂ ಬಿಡಬೇಕಾಗತ್ತೆ. ಡಿವೈನ್ ಟೈಮಿಗೆ ಯೂನಿವರ್ಸ್ಗೆ ನಿಮ್ಮನ್ನು ನೀವು ನಿಮ್ಮ ಸಿಚುವೇಶನನ್ನು ಸರೆಂಡರ್ ಮಾಡಬೇಕಾಗತ್ತೆ. ಆವಾಗ ಹೆಲ್ಪ್ ಆಗುತ್ತೆ, ಸರಿನಾ? ಸೊ ಟ್ರೂ ಲವ್ ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಬಟ್ ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮ ಹತ್ರ ದುಡ್ಡುಗೋಸ್ಕರ ಬರೋದು, ಡೌರಿ ತೊಗೊಳ್ಳೋದು, ಈ ಥರದ ಒಂದು ಎನರ್ಜಿ. ಅಂದರೆ ನಿಮ್ದೇನಾದ್ರು ಮ್ಯಾರೇಜ್ ಫಿಕ್ಸ್ ಆಗ್ತಾ ಇದೆ ಅಂತ ಅನ್ನೋದಾದರೆ, ಮ್ಯಾರೇಜ್ ಫಿಕ್ಸ್ ಆಗಿದೆ, ಎಂಗೇಜ್ಮೆಂಟ್ ಆಗಿದೆ ಅನ್ನೋದಾದರೆ, ಅವರು ನಿಮ್ಮ ಹತ್ರ ಇರುವಂತಹ ಸಂಪತ್ತಿಗೆ ಓಕೆ ನಿಮ್ಮ ಜೊತೆಗಿರೋದು ಕಾಣಿಸ್ತಾ ಇದೆ. ಅಥವಾ ಅವ್ರಿಗೆ ಆ ಥರ ಫೀಲ್ ಬರ್ತಾ ಇದೆ, ಇವರೇನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದಾರಾ ಅಥವಾ ಕೇವಲ ದುಡ್ಡುಗೋಸ್ಕರ ನನ್ನನ್ನು ಮದುವೆ ಆಗ್ತಾ ಇದ್ದಾರಾ. ಓಕೆ, ಅಥವಾ ಆಸ್ತಿ ಅಂತಸ್ತಿದೆ, ಸ್ಟೇಟಸ್ ಇದೆ, ಫ್ಯಾಮಿಲಿ ಸ್ಟೇಟಸ್ ಇದೆ, ಈ ಥರ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಇದು ನಿಮ್ಮ ಪರ್ಸನ್ ಫೀಲಿಂಗ್ಸ್ ಕಾಣಿಸ್ತಾ ಇರೋದು. ಓಕೆ, ಸೊ ಟ್ರಾನ್ಸ್ಪರೆಂಟ್ ಇದೆ. ಅಂದರೆ ಒಳಗೊಂದು ಹೊರಗೊಂದು ಏನು ಮುಚ್ಚುಮರೆ ಇಲ್ಲ, ಎಲ್ಲ ನೇರವಾಗೇ ಇದೆ. ಓಕೆ, ಬಹುಶಃ ಏನಾದ್ರು ಮ್ಯಾರೇಜ್ ಫಿಕ್ಸ್ ಆಗ್ತಾ ಇದ್ದರೆ ಅಲ್ಲೂ ಕೂಡ ನೀವೇ ಎಷ್ಟೇ ವರದಕ್ಷಿಣೆ ಅದು ಇದು ತೊಗೊಳ್ಬೇಡಿ ಅಂತಂದ್ರೂ ಗಿಫ್ಟ್ ಅನ್ನೋ ಹೆಸರಲ್ಲಿ ಬಂಗಾರ ಕೊಡೋದು, ಗಿಫ್ಟ್ ಅನ್ನೋ ಹೆಸರಲ್ಲಿ ಇನ್ನೇನೋ ಕೊಡೋದು, ಏನೋ ಒಂದು ಮಾಡ್ತೀರಾ, ದುಡ್ಡು ಕೊಡೋದು, ಏನೇನೋ ಒಂದು ಮಾಡ್ತೀರಾ. ಓಕೆ, ದುಡ್ಡು ಕೊಟ್ಟರೆ ವರದಕ್ಷಿಣೆ, ವಸ್ತುಗಳು ಕೊಟ್ಟರೆ ವರದಕ್ಷಿಣೆ ಅಲ್ಲ. ಓಕೆ, ಈ ಥರ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದಾರೆ ಮನುಷ್ಯರು. ಓಕೆ, ಸೊ ದುಡ್ಡು ಕೊಟ್ಟರೆ ಮಾತ್ರ ವರದಕ್ಷಿಣೆ, ದಕ್ಷಿಣೆ ಅಲ್ಲ, ದಕ್ಷಿಣೆ ಅಂದರೆ ದುಡ್ಡು ಮಾತ್ರ. ಓಕೆ, ಇನ್ನು ಮಿಕ್ಕಿದ್ದೆಲ್ಲ ಗಿಫ್ಟು ಎನರ್ಜಿ, ಗಿಫ್ಟ್ ಕೂಡ ದುಡ್ಡಿಂದನೇ ಬರೋದು. ಓಕೆ, ಬಟ್ ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇದೆ. ಅಥವಾ ನಿಮ್ಮ ಹತ್ರ ನಿಮ್ಮ ಪರ್ಸನ್, ಅಥವಾ ನೀವಿಲ್ಲಿ ಲೇಡೀಸ್ ನೋಡ್ತಾ ಇದ್ದು, ಓಕೆ, ನೀವಿಲ್ಲಿ ಹೆಣ್ಮಕ್ಳು ನೋಡ್ತಾ ಇದ್ದು, ನಿಮ್ಮದು ಮ್ಯಾರೇಜ್ ಫಿಕ್ಸ್ ಆಗ್ತಾ ಇದೆ ಅಥವಾ ಎಂಗೇಜ್ಮೆಂಟ್ ಏನಾದ್ರು ಆಗಿದೆ, ನಿಮ್ಮ ಪರ್ಸನ್ನು ಟ್ರಾನ್ಸ್ಪರೆಂಟೇ ಇದ್ದಾರೆ. ಏನಪ್ಪ ಅಂದರೆ ದುಡ್ಡಿದೆ. ಓಕೆ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾರೆ. ಆ ಥರದೊಂದು ಎನರ್ಜಿ ಕಾಣಿಸ್ತಾ ಇದೆ. ದುಡ್ಡಿಗೋಸ್ಕರ ಅಥವಾ ನಿಮ್ಮ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ಗೋಸ್ಕರ ನಿಮ್ಮನ್ನು ಮದುವೆ ಆಗ್ತಾ ಇರೋ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮದೊಂದು ನೆಗೆಟಿವ್ ಸೈಕಲ್ ಎಂಡ್ ಆಗುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಸೊ ಆಮೇಲೆ ನಿಮ್ಮವರೇ ನಿಮ್ಮನ್ನು ಬಂದಿ ಮಾಡ್ತಾ ಇದ್ದಾರೆ, ನಿಮ್ಮವರೇ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕ್ತಾ ಇದ್ದಾರೆ. ಓಕೆ, ದುಶ್ಮನ್ ನಿಮ್ಮ ಸುತ್ತಮುತ್ತ ಇದ್ದಾರೆ. ಓಕೆ, ಹಾಗೆಯೇ ಆ ದುಶ್ಮನ್ ನಿಮ್ಮ ಮೇಲೇ ಹೊರೆ ಹಾಕ್ತಾ ಇದ್ದಾರೆ. ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಆಗಿರ್ಬೋದು. ಓಕೆ, ಒಂದು ಸ್ಟ್ರಾಂಗ್ ಪೇಯ್ನನ್ನು ನೀವು ನೋಡಲಿದ್ದೀರಿ ಫ್ಯೂಚರಲ್ಲಿ. ಓಕೆ, ಅದು ಸೈಕಲ್ ಎಂಡ್ ಆಗಿಲ್ಲ ಅಂದರೆ ಒಂದು ಸ್ಟ್ರಾಂಗ್ ಒಂದು ಸ್ಟ್ರಾಂಗ್ ಎನರ್ಜಿ ಫೇಸ್ ಮಾಡ್ತಾ ಇದ್ದೀರಿ. ಓಕೆ, ಒಂದು ಸ್ಟ್ರಾಂಗ್ ಪೇಯ್ನ್ ನಿಮಗೆ ಬರುತ್ತೆ. ಬ್ಯಾಕ್ ಪೇನು ಆಗ್ಬೋದು. ಓಕೆ, ಹೆಲ್ತ್ ಇಶ್ಯೂಸ್ ಆಗ್ಬೋದು. ಓಕೆ, ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಅಥವಾ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್, ಸಿಕ್ಕಾಪಟ್ಟೆ ಎಮೋಷ್ನಲಿ ಹರ್ಟು, ಮೆಂಟಲಿ ಡಿಸ್ಟರ್ಬು, ಈ ಥರ ಒಂದು ಎನರ್ಜಿನ ನೀವು ಇನ್ನೊಂದು 10 ದಿನದಲ್ಲಿ ಕಾಣಬಹುದು. ಅಥವಾ ಯಾರಿಗೆ ಆ ಸೈಕಲ್ ಇನ್ನೂ ಎಂಡ್ ಆಗೋಕ್ಕೆ ಟೈಮ್ ಇದೆ ಅಂತಂದರೆ 10 ವೀಕ್ ಆಗ್ಬೋದು. 10 ವೀಕ್ನೇ ನಂತರ ನಿಮಗೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಆಗೋದು, ಬ್ಯಾಕ್ ಪೇನ್ ಬರೋದು, ಎಮೋಷ್ನಲಿ ಹರ್ಟ್ ಆಗೋದು. ಓಕೆ, ಈ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಸೊ ಪಾಸ್ಟ್ನ ನೆನೆಸ್ಕೊಂಡು ಇವಾಗ ಬರ್ತಾ ಇರೋ ಒಂದು ಖುಷಿ ಎನರ್ಜಿನೂ ನೀವು ಸ್ವೀಕಾರ ಮಾಡ್ತಾ ಇಲ್ಲ, ಅಷ್ಟು ಹರ್ಟ್ ಆಗಿದ್ದೀರಿ. ಆ ಥರದೊಂದು ಎನರ್ಜಿ ಕಾಣಿಸ್ತಾ ಇದೆ. ಆಲ್ಸೋ ನಿಮ್ಮ ಪರ್ಸನ್ದಿರ್ಬೋದು. ಓಕೆ, ಸೊ ನೀವು ತುಂಬ ಪ್ರೀತಿಸ್ತಾ ಇದ್ದೀರಿ, ಬಟ್ ನಿಮ್ಮ ಪರ್ಸನ್ ನಿಮ್ಮ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಬಿಕಾಸ್ ಆಫ್ ಅವರ ಪಾಸ್ಟ್ ಎಕ್ಸ್ಪೀರಿಯೆನ್ಸ್, ಪೇಯ್ನ್ಫುಲ್ ಪಾಸ್ಟ್ ಎಕ್ಸ್ಪೀರಿಯೆನ್ಸಿಂದಾಗಿ ಅವರ ನಿಮ್ಮ ಪ್ರೀತಿನೂ ಅವ್ರು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಆಗ್ತಾರೆ. ಯಾಕಂದರೆ ನಿಮ್ಮ ಪ್ರೀತಿನೂ ಅವರಿಗೆ
ಫೇಕ್ ಅನ್ನಿಸ್ತಾ ಇದೆ. ಆ ಥರದೊಂದು ಎನರ್ಜಿ ಫೀಲ್ ಆಗ್ತಾ ಇದೆ. ಕೆರಿಯರ್ ವೈಸು ಓಕೆ, ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಏನಿತ್ತು ಯಾವುದೋ ಒಂದು ಸೈಕಲ್ ಕಂಪ್ಲೀಟಾಗಿ ಎಂಡ್ ಆಗ್ತಾ ಇದೆ. ಅಂದರೆ ನೀವು ಏನೋ ಒಂದು ಗೋಲ್ ಅಚೀವ್ ಮಾಡಬೇಕಾಯ್ತು. ಏನಂದರೆ ನಿಮಗೆ ಫ್ಯಾಮಿಲಿ ಇದೆ, ಫ್ಯಾಮಿಲಿ ನೋಡ್ಕೋಬೇಕು. ಓಕೆ, ಹೆಂಡತಿಯ ಖುಷಿಯಾಗಿ ನೋಡ್ಕೋಬೇಕು, ಮಕ್ಕಳನ್ನ ಖುಷಿಯಾಗಿ ನೋಡ್ಕೋಬೇಕು, ನಿಮಗೆ ಮನೆ ಕಟ್ಕೊಬೇಕು. ಓಕೆ, ಹೆಚ್ಚು ದುಡ್ಡು ಬೇಕು, ಒಡವೆ ಮಾಡ್ಕೊಬೇಕು. ಓಕೆ, ಟ್ರಾವೆಲ್ ಮಾಡಬೇಕು. ಈ ಥರದ್ದೆಲ್ಲ ಎನರ್ಜಿ ಏನಿದೆ ಒತ್ತಡ ಆಗಿದೆ. ನೀವೇನಾರು ಏನು ಮಾಡಬೇಕಂದ್ರೆ ಯಾವ್ದಾದ್ರು ಒಂದೊಂದನ್ನು ಮಾಡ್ಕೊತ ಹೋಗಬೇಕು ಹೊರತು ಎಲ್ಲ ಒಟ್ಟಿಗೆ ಆಗಲ್ಲ. ಸೊ ಎಲ್ಲ ಒಟ್ಟಿಗೆ ಎನರ್ಜಿಯಿಂದಾಗಿ ನೀವು ತುಂಬ ಸ್ಟ್ರೆಸ್ ಫೀಲ್ ಮಾಡ್ತಾ ಇರೋದು, ಅಥವಾ ನಿಮ್ಮ ಪರ್ಸನ್ ಸ್ಟ್ರೆಸ್ ಫೀಲ್ ಮಾಡ್ತಾ ಇರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನೋಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಅವ್ರದ್ದು ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೋಬೇಕು. ಮ್ಯಾರೇಜ್ ಪರ್ಸನ್ ಆಗಿದ್ದರೆ ನೀವುಗಳು ಅವರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೂ ಅಲ್ಲೇಲಿ ಸಿಕ್ಕಾಪಟ್ಟೆ ಓಡ್ತಾ ಇದೆ. ಸೊ ಅವ್ರು ಫೋಕಸ್ ಮಾಡ್ತಾ ಇರೋದು ಕೆರಿಯರು. ಬಟ್ ಅವ್ರ ಕೆರಿಯರ್ ಅಂದರೆ ದುಡಿಯೋದೇನಕ್ಕೆ, ಫ್ಯಾಮಿಲಿನ ನೋಡ್ಕೊಳ್ಳೋಕ್ಕೆ, ಮನೆ ಕಟ್ಕೊಳ್ಳೋಕ್ಕೆ, ಒಡವೆ ಮಾಡ್ಕೊಳ್ಳೋಕ್ಕೆ, ಕಾರ್ ಬೈಕು ಪರ್ಚೇಸ್ ಮಾಡೋಕ್ಕೆ, ಒಂದು ಸಣ್ಣದಾಗಿ ಟ್ರಿಪ್ ಹೋಗೋಕ್ಕೆ, ಅಥವಾ ಏನೋ ಒಂದು ಸೆಲೆಬ್ರೇಷನ್ ಮಾಡೋಕ್ಕೆ, ಅಥವಾ ಈಗ ನೀವು ವಯಸ್ಸಾಗಿದ್ರೆ ವಯಸ್ಸಿನ ಮಕ್ಕಳು ಬಂದಿರ್ತಾರೆ, ಅವ್ರ ಮದುವೆ ಯೋಚನೆ. ಓಕೆ, ಅಥವಾ ಅವ್ರ ಕೆರಿಯರಲ್ಲಿ ಸ್ಟೆಬಲ್ ಆಗಿರೋದ್ರಿಂದ ಅವ್ರ ಕೆರಿಯರ್ ಸ್ಟೆಬಲ್ ಆಗೋಕ್ಕೋಸ್ಕರ ಏನೋ ಒಂದು ಹೋರಾಟ. ಈ ಥರದ್ದೆಲ್ಲ ನಿಮ್ಮ ಪರ್ಸನ್ ಫೇಸ್ ಮಾಡ್ತಾ ಇದ್ದಾರೆ. ಅವ್ರ ತಲೆಯಲ್ಲಿ ಇಷ್ಟಕ್ಕೊಂದು ಓಡ್ತಾ ಇದೆ. ಸೊ ಅವ್ರು ದುಡಿತಾ ಇರೋದು ನಿಮಗೋಸ್ಕರನೇ. ಬಟ್ ಅವರು ಕೂಡ ಒತ್ತಡದಲ್ಲಿದ್ದಾರೆ. ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ ಅವಾಗವಾಗ. ಸೊ ಹೆಲ್ತ್ ಇಶ್ಯೂಸ್ ಆಗಿದ್ದರೂ ಹೆಲ್ತ್ ಕಡೆ ಕೇರ್ ಮಾಡಲ್ಲ, ರೆಸ್ಟ್ ಮಾಡಲ್ಲ. ಇದು ಕೂಡ ಅವರ ಫಾಲ್ಟು. ಸೊ ಅವ್ರಿಗೆ ರೆಸ್ಟ್ ಮಾಡೋಕ್ಕೆ ಹೇಳಿ. ಓಕೆ, ಅವ್ರು ನಿಮ್ಮ ಜೊತೆಗಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ಏನು ಮಾಡೋದು? ನಿಮ್ಮ ಬಹುಶಃ ಈ ಒಂದು ವಿಡಿಯೋಯಿಂದಾಗಿ ನಿಮ್ಮ ಕಣ್ಣು ತೆರೆದಿರ್ಬೋದು. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇದೆ. ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ, ಡಿವೈನ್ ಗೈಡೆನ್ಸ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಕೂಡ ಟ್ಯಾರೋಟ್ ರೀಡರ್ ಆಗಿರ್ಬೋದು, ಹೀಲರ್ ಆಗಿರ್ಬೋದು. ಓಕೆ, ಒಂದು ಹಿಡನ್ ನಾಲೆಡ್ಜ್ ಏನಿದೆ ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಹಿಡನ್ ನಾಲೆಡ್ಜ್ ಇರೋವಂತಹ ಪರ್ಸನ್ ನೀವು, ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು. ಓಕೆ, ನೀವು ಇಲ್ಲಿ ಗಂಡು ಮಕ್ಕಳು ನೋಡ್ತಾ ಇದ್ದರೆ ನಿಮ್ಮ ಹೆಣ್ಮಕ್ಳಿಗೆ ಹಿಡನ್ ಟ್ಯಾಲೆಂಟ್ ಕೊಟ್ಟು. ಓಕೆ, ಸೊ ಅಂದರೆ ಅದೃಶ್ಯ ಶಕ್ತಿ ಅವರಿಗೆ ಒಂದು ಅದೃಶ್ಯ ಶಕ್ತಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಡಿವೈನ್ ಗೈಡೆನ್ಸ್ ಅವ್ರಿಗೆ ಬರ್ತಾ ಇರುತ್ತೆ. ಅವರ ಇಂಟ್ಯೂಷನ್ ತುಂಬ ಸ್ಟ್ರಾಂಗು. ನೀವೇನಾದರೂ ರಾಂಗ್ ವೇಗೆ ಹೋಗ್ತಾ ಇದ್ದರೆ, ನೀವು ರಾಂಗ್ ವೇಗೆ ಹೋಗ್ತಾ ಇದ್ದೀರಾ ಅಂತ ಕ್ಲಿಯರಾಗಿ ಹೇಳುವಂತಹ ಕೆಪಾಸಿಟಿ ಇರುವಂತಹ ವ್ಯಕ್ತಿ ಇದ್ದಾರೆ. ಓಕೆ, ರೈಟ್ ಯಾವುದು ರಾಂಗ್ ಯಾವುದು ಅಂತ ಈಸಿಯಾಗಿ ಕಂಡುಹಿಡಿದು ರಾಂಗ್ ವೇಲಿ ಅಲ್ಲದೆ ರೈಟ್ ವೇಲೇ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ರೈಟ್ ವೇಯಲ್ಲೂ ಏನಾದರೂ, ಈಗ ರೈಟ್ ವೇ ಎಷ್ಟೇ ನಾವು ಹೋಗ್ತೀವಿ ಅಂತಂದ್ರೂ, ಓಕೆ, ರೈಟ್ ವೇಲಿ ನಾವು ಎಷ್ಟೇ ಪಾಸಿಟಿವಾಗಿ ಹೋಗ್ತೀವಿ ಅಂತಂದ್ರೂ ಅಲ್ಲೂ ಕೂಡ ಸಣ್ಣ ಪುಟ್ಟ ಏರಿಳಿತಗಳು ಬರುತ್ತೆ. ಆ ಏರಿಳಿತಗಳನ್ನ ಫೇಸ್ ಮಾಡೋ ಕೆಪಾಸಿಟಿ ನಿಮ್ಮ ಪರ್ಸನಿಗಿದೆ, ನಿಮ್ಮ ಲೇಡಿಗಿದೆ. ಓಕೆ, ಸೊ ನೀವೇನಾದ್ರು ಥರ್ಡ್ ಪಾರ್ಟಿ ಸಿಚುವೇಶನಿಗೆ ಸಿಕ್ಕಾಕೊಂಡು ನನ್ನ ಹೆಂಡ್ತಿಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ರೆ ನಿಮ್ಮಂಥ ದಡ್ರು ಇನ್ಯಾರು ಇಲ್ಲ. ಅವ್ರ ಇಂಟ್ಯೂಷನ್ಸ್ ತುಂಬ ಸ್ಟ್ರಾಂಗು. ಯಾಕಂದರೆ ಅವ್ರು ತುಂಬಾ ಡಿವೋಟಿ ಪರ್ಸನ್ ಆಗಿದ್ದು, ಅವ್ರಿಗೆ ಹಿಡನ್ ಟ್ಯಾಲೆಂಟ್ ಎಲ್ಲ ಗೊತ್ತಿದ್ದು, ಅವರು ಏನಾರು ಟ್ಯಾರೋಟ್ ರೀಡರ್ ಆಗಿದ್ದರೆ, ಹೀಲರ್ ಆಗಿದ್ದರೆ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಒಂದು ಪಕ್ಷ ಅವ್ರು ಹೀಲರು ಅಲ್ಲ, ಏನೂ ಅಲ್ಲ, ಬಟ್ ಅವರಿಗೆ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ, ಡಿವೈನ್ ಬ್ಲೆಸ್ಸಿಂಗ್ಸ್ ಚೆನ್ನಾಗಿದೆ, ಅವ್ರಿಗೆ ಕೆಟ್ಟದ್ಯಾವುದು ಒಳ್ಳೆಯದಾವುದು ಅಂತ ಗೊತ್ತಿರೋಂತಹ ಲೇಡಿ ಆಗಿದ್ದರೂ ಕೂಡ ನೀವು ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಯಾಕಂದರೆ ಅವರು ತುಂಬ ಪ್ಯೂರ್ ಹಾರ್ಟೆಡ್ ಪರ್ಸನ್. ಓಕೆ, ಸ್ಟ್ರೈಟ್ ವೇಯಲ್ಲಿ ಹೋಗುವಂತಹ, ರೈಟ್ ವೇಯಲ್ಲಿ ಹೋಗುವಂತಹ. ಓಕೆ, ಏನೇ ಅರ್ನಿಂಗ್ ಮಾಡಿದ್ರೂ ಪಾಸಿಟಿವ್ ವೇಯಲ್ಲೇ ಅರ್ನಿಂಗ್ ಮಾಡಬೇಕು, ರಾಂಗ್ ವೇಯಲ್ಲಿ ಅರ್ನಿಂಗ್ ಮಾಡುವಂತಹ ಜನ ಅಲ್ಲ. ಓಕೆ, ಸೊ ನಿಮ್ಮ ಪರ್ಸನ್ ಎಮೋಷ್ನಲಿ ಇಂಬ್ಯಾಲೆನ್ಸ್ ಇರೋಂತಹ ಪರ್ಸನ್ನು. ಓಕೆ, ನಿಮ್ಮ ಪರ್ಸನು ಜನರು ಹೊಗಳಿಕೆಗೆ ವೆಯ್ಟ್ ಮಾಡೋವಂಥ ಜನ. ಓಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಅಥವಾ ಇನ್ಯಾರೇ ಆಗಿರ್ಬೋದು. ಸಮ್ಟೈಮ್ಸ್ ಇದು ಎನರ್ಜಿ ಮಸ್ಕ್ಯುಲಿನ್ ಎನರ್ಜಿದೇ ಆಗಿದ್ರೂ ಕೂಡ ಸಮ್ಟೈಮ್ಸ್ ಫೆಮಿನೈನ್ ಎನರ್ಜಿಗೂ ರೆಸೊನೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಜನ ಏನಂತಾರೆ, ಜನರ ಹೊಗಳಿಕೆ ಅವ್ರಿಗೆ ತುಂಬ ಇಂಪಾರ್ಟೆಂಟು. ಜನ ಹೊಗಳ್ತಾ ಇದ್ದರೆ ಇವ್ರು ಹಿಗ್ತಾ ಇರ್ತಾರೆ. ಜನ ರೆಕಗ್ನೈಸ್ ಮಾಡಬೇಕು, ಜನ ನನಗೆ ಸಪೋರ್ಟ್ ಮಾಡಬೇಕು, ಜನ ನನ್ನನ್ನು ಹೊಗಳ್ಬೇಕು. ಓಕೆ, ಸೊ ಜನರ ಮನ್ನಣೆ ತುಂಬ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಇದು ಪೊಲಿಟಿಕಲ್ ಎನರ್ಜಿನೂ ಬರುತ್ತೆ. ಓಕೆ, ಸೊ ಅಂದರೆ ಜನರಿಗೋಸ್ಕರ ಏನೋ ಒಂದು ಕೆಲಸ ಮಾಡೋದು, ಮಾಡಿರೋ ಅಷ್ಟು ಸಣ್ಣ ಕೆಲಸನೂ ಏನೋ ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಜನ ಹೊಗಳ್ಬೇಕು. ಆ ಥರದೊಂದು ಎನರ್ಜಿ.
ಸೊ ಸಮ್ಟೈಮ್ಸ್ ಪುಕ್ಷಟೆನೂ ಕೆಲಸ ಮಾಡಿಸ್ಕೊತಾರೆ, ಪುಕ್ಷಟೆನೂ ಜನ ಹೊಗಳಿಸ್ಕೊಳ್ಳೋಂಗೆ ಮಾಡ್ಕೊತಾರೆ. ಆ ಥರದೊಂದು ಎನರ್ಜಿ ಇದೆ. ಸೊ ಇಲ್ಲಿ ನೀವು ಫೀಮೇಲ್ಸ್ ನೋಡ್ತಾ ಇದ್ದರೆ ಇಲ್ಲಿ ಕೆಲವ್ರದ್ದು, ಓಕೆ ಎಲ್ರದ್ದು ಅಂತ ಹೇಳಲ್ಲ, ಕೆಲವ್ರದ್ದು ಲಕ್ಷ್ಮೀ ಕೃಪಾ ಕಟಾಕ್ಷ ಎಷ್ಟಿದೆ ಅಂತಂದರೆ, ಸೊ ನಿಮ್ಮ ಫೀಮೇಲ್ಗೆ ನೀವೇನಾದ್ರು ಮೇಲ್ ನೋಡ್ತಾ ಇದ್ದರೆ ಅವರು ದುಡ್ಡಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ಬದಲಿಗೆ ಪ್ರೀತಿಗೆ, ಎಮೋಷನ್ಸ್ಗೆ, ಹ್ಯಾಪಿನೆಸ್ಗೆ, ಜಾಯ್ಫುಲ್ ಎನರ್ಜಿಗೆ, ಪ್ರೆಸೆಂಟ್ ಲೈಫ್ ಲೀಡ್ ಮಾಡೋಕ್ಕೆ, ಓಕೆ ಲೈಫಲ್ಲಿ ಗ್ರೋತ್ ಆ್ಯಂಡ್ ಸ್ಟೆಬಿಲಿಟಿ ಎಲ್ಲ ಇದೆ. ಅದು ಅವ್ರಿಗೆ ಪ್ರೀತಿ ಇಂಪಾರ್ಟೆಂಟು, ಓಕೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಓಕೆ ಇಲ್ಲಿ ನೀವು ಫೀಮೇಲ್ ನೋಡ್ತಾ ಇದ್ದರೆ ನೀವು ನೀವು ಏನು ಫೀಲ್ ಮಾಡ್ತೀರಿ, ದುಡ್ಡಿಗಿಂತ ಪ್ರೀತಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ಸೊ ಅದಕ್ಕೆ ನೀವು ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೀರಿ. ಓಕೆ ರಿಲೇಷನ್ಶಿಪ್ ಈಸ್ ಇಂಪಾರ್ಟೆಂಟ್, ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ನಿಮ್ಮ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋಕ್ಕೆ ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇರ್ತೀರಿ, ಅಥವಾ ನೀವು ಯಾವುದೇ ವಿಚಾರ ಆಗಿರಲಿ ನೀವು ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇರ್ತೀರಿ. ಯಾಕಂದರೆ ದುಡ್ಡು ನಿಮ್ಮ ಹತ್ರ ಬರ್ತಾ ಇರತ್ತೆ, ಮನಿ ಫ್ಲೋ ಚೆನ್ನಾಗಿರ್ತಾ ಇರತ್ತೆ, ಖರ್ಚು ಮಾಡೋಕ್ಕೆ ರೆಡಿ ಇರ್ತೀರಿ. ಒಟ್ಟಿನಲ್ಲಿ ಹೀಲಿಂಗ್ ಆದರೆ ಸಾಕು, ಚೆನ್ನಾಗಿದ್ದರೆ ಸಾಕು. ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋಕ್ಕೆ ನೀವೇನು ಬೇಕಾದ್ರೂ ಮಾಡ್ತೀರಿ, ಬಟ್ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಅಂದರೆ ದುಡ್ಡಿದ್ರೇ ನಿನ್ನ ಜೊತೆಗಿರಲ್ಲ, ದುಡ್ಡು ಇಲ್ಲದೇ ಇದ್ದರೂ ನಾನು ನಿನ್ನ ಜೊತೆಗೆ ಇರ್ತೀನಿ ಅನ್ನೋ ಒಂದು ಎನರ್ಜಿ ಈ ಫೀಮೇಲ್ದಾಗಿರುತ್ತೆ. ನೀವೇನಾದ್ರು ಮೇಲ್ ನೋಡ್ತಾ ಇದ್ರೆ ನಿಮ್ಮ ಫೀಮೇಲ್ದು ಆ ಥರದ್ದು ಎನರ್ಜಿ ಇದೆ. ಇಲ್ಲಿ ನೀವು ಫೀಮೇಲ್ ನೋಡ್ತಾ ಇದ್ರೆ ಒಳ್ಳೆಯದೇ, ಬಟ್ ದುಡ್ಡನ್ನು ಸೇವ್ ಮಾಡಬೇಕು, ದುಡ್ಡಿಗೂ ವ್ಯಾಲ್ಯೂ ಮಾಡಬೇಕು. ಓಕೆ ಇವಾಗ ನಿಮ್ಮ ಹತ್ರ ದುಡ್ಡಿದೆ, ಓಕೆ ಸೊ ಸುಮ್ಮನೆ ಅನಾವಶ್ಯಕವಾಗಿ ಕಾರ್ಮಿಕ್ ಪರ್ಸನ್ಗೋಸ್ಕರ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಮದುವೆ ಆಗಿದೆ, ಮದುವೆಗೋಸ್ಕರ ನಿಮ್ಮ ರಿಲೇಷನ್ಶಿಪ್ಪನ್ನು ನೀವು ಉಳಿಸ್ಕೊಳ್ಳೋಕ್ಕೆ ರೆಡಿ ಆಗ್ಬೋದು. ಓಕೆ ಸೊ ಯಾರೆಲ್ಲ ಕೆರಿಯರ್ ವೈಸ್ ನೋಡ್ತಾ ಇದ್ರಿ, ಸೊ ಕೆರಿಯರಲ್ಲಿ ಸುಮಾರಷ್ಟು ಆಪ್ಷನ್ಸ್ ನಿಮಗೆ ಬರ್ತಾ ಇದೆ. ಸೊ ಒಂದು ಐಡಿಯಾ ವೈಸು ಕೆಲಸ ಮಾಡ್ಕೊಂಡು ನೀವು ಹೋಗಬೇಕಾಗತ್ತೆ. ಬಹುಶಃ ನಿಮ್ಮದೊಂದು ಆಲ್ರೆಡಿ ಒಂದು ಕೆರಿಯರ್ ಸ್ಟೇಬಲ್ ಇರ್ಬೋದು, ಇನ್ನೂ ಒಂದು ಬಿಸ್ನೆಸ್, ಈಗ ನೀವೇನೋ ಒಂದು ಜಾಬ್ ಮಾಡ್ತಾಯಿದ್ರಿ, ಒಂದು ಕಡೆ ಬಿಸ್ನೆಸ್ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಓಕೆ ಔಟ್ ಆಫ್ ಸ್ಟೇಟ್ ಅಥವಾ ಔಟ್ ಆಫ್ ಕಂಟ್ರಿಗೆ ಹೋಗಿ ಕೆಲಸ ಮಾಡೋದಾ, ಈ ಥರ ಒಂದು ಯೋಚನೆ ನಿಮಗೆ ಬರ್ತಾ ಇರ್ಬೋದು. ಅಥವಾ ಸ್ಟಡಿಗಾಗಿರ್ಬೋದು, ಕೆರಿಯರ್ ಗ್ರೋತು ಅಂತ ಅಂದಾಗ ಇಲ್ಲಿ ಸ್ಟಡಿ ಕೂಡ ಬರುತ್ತೆ. ಸೊ ನೀವು ಸ್ಟಡಿ ಮಾಡೋಕ್ಕೆ ಔಟ್ ಆಫ್ ಕಂಟ್ರಿ ಹೋಗೋದಾ, ಇಲ್ಲೇ ಇರೋದಾ, ಈ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ರಿ. ಸೊ ಇದು ಟ್ರಾವೆಲ್ ಮಾಡುವಂತಹ ಒಂದು ಎನರ್ಜಿ, ನೀವು ಹೋಗ್ಬೋದು ಬಿಂದಾಸ್ ಆಗಿ. ಓಕೆ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿಲಿ ನೀವು ಕೆಲಸ ಮಾಡ್ಬೋದು, ಅಥವಾ ಓದ್ಕೋಬೋದು, ಸ್ಟಡಿ ಮಾಡೋಕ್ಕೆ ಹೋಗ್ಬೋದು, ಅಬ್ರಾಡಿಗೆ ಹೋಗ್ಬೋದು. ಓಕೆ ಸೊ ಏನಪ್ಪ ಅಂದರೆ ಸುಮ್ಮನೆ ಅನಾವಶ್ಯಕ ಯೋಚನೆಗಳು ಬೇಡ. ಓಕೆ ಸ್ಟ್ರಾಂಗಾಗಿ ಒಂದು ಪಕ್ಷ ನಿಮಗೆ ಗೊತ್ತಾಗ್ತಾ ಇಲ್ಲ, ನಾನು ಹೋಗ್ಲೋ ಬೇಡ, ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ ಅಂತಂದರೆ ಟ್ಯಾರೋಟ್ ಸ್ಟೇಷನನ್ನು ತೊಗೊಂಡು ಕ್ಲಾರಿಟಿ ತೊಗೊಂಡು ನೀವು ಒಂದು ಸ್ಟ್ರಾಂಗ್ ಡಿಸಿಷನ್ ಬಂದು ನಿಮ್ಮ ಕೆರಿಯರನ್ನು ಬಿಲ್ಡ್ ಮಾಡ್ಕೋಬೋದು. ಓಕೆ ಸೊ ಒಂದು ಕೊನೆಯದಾಗಿ ಕಾರ್ಡ್ ತೆಗಿತಾ ಇದ್ದೀನಿ. ಸೊ ಇಲ್ಲಿ ಕೆಲವ್ರದ್ದು ನಿಮ್ಮ ಪರ್ಸನ್ ತುಂಬ ಹ್ಯಾಪಿ ಪರ್ಸನ್, ಎಂಜಾಯ್ ಮಾಡುವಂಥ ಪರ್ಸನ್, ಲೈಫನ್ನು ಈಸಿಯಾಗಿ ಲೈಟಾಗಿ ತಗೊಂಡು ಹೋಗೋವಂಥ ಪರ್ಸನ್ನು, ಎಮೋಷ್ನಲಿ ಬ್ಯಾಲೆನ್ಸ್ಡ್ ಪರ್ಸನು. ಅವರಿಗೆ ಎಲ್ಲ ರೀತಿಯ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ನಿಮ್ಮನ್ನು ಹಿಡಿದು ಇಟ್ಕೊಂಡಿದ್ದೀರಾ, ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ. ಓಕೆ ಅವ್ರ ಜೊತೆಗಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಪ್ರೀತಿಸುವಂತಹ ಗುಣ ಇರುವಂತಹ ವ್ಯಕ್ತಿ ನನಗಿಲ್ಲಿ ಕಾಣಿಸ್ತಾ ಇದ್ದಾರೆ. ಓಕೆ ಅವರು ಎಲ್ಲರನ್ನು ಈಕ್ವಲ್ ಆಗಿ ಅಥವಾ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿಯಲ್ಲಿ ಪ್ರೀತಿಸುವಂತಹ ವ್ಯಕ್ತಿ. ಓಕೆ ತುಂಬ ಮೆಚ್ಯೂರ್ಡ್ ವ್ಯಕ್ತಿ, ಮೆಚ್ಯೂರ್ಡಾಗಿ ಆ್ಯಕ್ಷನನ್ನು ತೊಗೊಳ್ತಾರೆ, ಮೆಚ್ಯೂರ್ಡಾಗಿ ಲೈಫ್ ಲೀಡ್ ಮಾಡ್ತಾರೆ. ಸಮ್ಟೈಮ್ಸ್ ಎಮೋಷ್ನಲಿನೂ ಅವರು ಥಿಂಕ್ ಮಾಡ್ತಾರೆ. ಓಕೆ ಸೊ ಇವ್ರಿಗೇನಪ್ಪ ಅಂದರೆ ದುಡ್ಡು ಹೋದರೂ ಪರವಾಗಿಲ್ಲ, ಸಂಬಂಧ ಉಳಿಸ್ಕೋಬೇಕು ಅನ್ನೋ ಒಂದು ಎನರ್ಜಿ ಇರುವಂತಹ ವ್ಯಕ್ತಿ. ಓಕೆ ಸೊ ಇದಿಷ್ಟು ನಿಮಗೆ ರೆಸೊನೇಟ್ ಆಯಿತಾ ಅಂತ ನನಗೆ ತಿಳಿಸಿ. ಓಕೆ ಯಾರಿಗೆಲ್ಲ ರೆಸೊನೇಟ್ ಆಯಿತು ಯೂನಿವರ್ಸ್ಗೆ 1111 ಅಂತ ಟೈಪ್ ಮಾಡಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮಾಡಿ. ಅದ್ರ ಜೊತೆಗೆ ನೀವು ನಮಗೆ ಸಪೋರ್ಟ್ ಮಾಡಬೇಕಲ್ವಾ, ನಾನು ನಿಮಗೋಸ್ಕರ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಲ್ವಾ. ಸೊ ನನಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ನೀವೇನು ಮಾಡಬೇಕು, ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಈ ವಿಡಿಯೋನ ಶೇರ್ ಮಾಡಿ. ಓಕೆ ನಿಮ್ಮ ಈ ಸಪೋರ್ಟಿಂದನೇ ನಾನು ಮೇಲೆ ಬರೋಕ್ಕೆ ಸಾಧ್ಯ. ಓಕೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿಲಿ ಇರಬೇಕು ಅಂತಂದರೆ, ಸೊ ನಾನು ನಿಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ದೇನೆ ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಕೆಲಸ. ಇದಕ್ಕೆ ಯಾವುದೇ ದುಡ್ಡು ಖರ್ಚಾಗಲ್ಲ, ಸಬ್ಸ್ಕ್ರೈಬ್ ಆಗೋದಕ್ಕೂ ದುಡ್ಡು ಖರ್ಚಾಗಲ್ಲ, ಹೌದಲ್ವಾ? ಹಾಗೆಯೇ ಲೈಕ್ ಮಾಡೋದಕ್ಕೂ ಯಾವುದೇ ದುಡ್ಡು ಖರ್ಚಾಗಲ್ಲ, ಹಾಗೆ ವಿಡಿಯೋನ ಶೇರ್ ಮಾಡೋದಕ್ಕೂ ದುಡ್ಡು ಖರ್ಚಾಗೋದಿಲ್ಲ. ಸೊ ಪ್ಲೀಸ್ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಪರ್ಸ್ನಲ್ ರೀಡಿಂಗ್ ಬೇಕೆಂದರೆ ತೊಗೋಬೋದು, ಹೀಲಿಂಗ್ ಕೂಡ ಅವೈಲೇಬಲ್ ಇದೆ, ರಿಲೇಷನ್ಶಿಪ್ ಹೀಲಿಂಗ್ ಕೂಡ ಅವೈಲೇಬಲ್ ಇದೆ. ಓಕೆ ನೀವು ಸೆಷನನ್ನು ಬುಕ್ ಮಾಡ್ಕೊಬೋದು. ಓಕೆ ರಿಸಲ್ಟು ರೇಖಿ ಹೀಲಿಂಗಲ್ಲಿ ಸಿಕ್ಕೇ ಸಿಗತ್ತೆ, ಬಟ್ ಡಿವೈನ್ ಟೈಮಿಗೋಸ್ಕರ ವೆಯ್ಟ್ ಮಾಡಬೇಕು. ಆ್ಯಂಡ್ ನಾವೇನು ಹೇಳ್ತೀವೋ ಅದನ್ನು ಫಾಲೋ ಮಾಡಬೇಕು, ಆವಾಗ ಮಾತ್ರ ಎಲ್ಲವೂ ಸರಿ ಹೋಗುತ್ತೆ. ಯಾವುದು ಸರಿ ಹೋಗೋದಿಲ್ವ ನಾವು ಅಂಥವ್ರಿಗೆ ಹೀಲಿಂಗ್ ಮಾಡೋಕ್ಕೂ ಹೋಗೋದಿಲ್ಲ,
ಆದರೆ ನಿಮಗೆ ಏನಾದ್ರು ಗೈಡೆನ್ಸ್ ಇದ್ದು ರೆಮಿಡೀಸ್ ಇದ್ದರೆ ಅದನ್ನು ಮಾಡಿಕೊಡ್ತೀವಿ. ಸ್ವಿಚ್ ವರ್ಡ್ಸ್ ಇರುತ್ತೆ, ಏಂಜಲ್ ನಂಬರ್ಸ್ ಇರುತ್ತೆ, ಡಿವೈನ್ ನನಗೆ ಕೊಡು ಅಂತ ಅಂದರೆ ಕೊಡ್ತೀನಿ. ಓಕೆ, ಇದೆಲ್ಲ ಇರುತ್ತೆ. ಓಕೆ, ಸೊ ನಾವೆಲ್ಲ ರೀತಿಯಲ್ಲೂ ಹೀಲಿಂಗ್ ನಿಮಗೆ ಮಾಡಿ ನಿಮ್ಮನ್ನು ರಿಲ್ಯಾಕ್ಸ್ ಆ್ಯಂಡ್ ಹ್ಯಾಪಿ ಲೈಫ್ ಲೀಡ್ ಮಾಡೋಕ್ಕೆ, ಹೆಲ್ದಿ ಲೈಫ್ ಲೀಡ್ ಮಾಡೋಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ನೀವು ನಮ್ಮ ಹತ್ರ ಬರ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.